హల్లెలూయా, హల్లెలూయా. దేవుని నామానికి మహిమ కలుగును గాక. ప్రియులారా, దేవుడు మనలందరినీ కూడా ఈ గడిచిన దినములన్నీ రాత్రికాలమంతా దేవుడు మనకు తోడుగా ఉన్నాడు. ఆయన కృప మనకు తోడుగా ఉంది. ఆయన మనల్ని విడవక ఎడబాయక ఆయన కృపలో మనములు దినదినము ప్రభు నూతన పరుస్తూ ఈ ఉదయకాల సమయంలో ఆయన మందిరములో మనం చేరి ఆయన ఆరాధించే కృప దేవుడు మనకిచ్చాడు. దేవునికి స్తోత్రం. ఈ దినం చెప్పబడిన ప్రతి సాక్షిని బట్టి దేవునికి మహిమ కలుగును గాక. అద్భుతమైన సాక్షులు చెప్పబడిన ప్రతి సాక్షిని బట్టి దేవుని స్తుతిస్తుంటున్నాం. ఆమేన్. హల్లెలూయా, హల్లెలూయా. ఈ సమయంలో మనం దేవుని యొక్క వాక్యాన్ని మనం ధ్యానించుకుందాం. ప్రియులారా, మన మధ్యలో దేవుని సేవకులు బ్రదర్ ఫ్రాన్సిస్ మన మధ్యలో ఉన్నారు. అనొచ్చి మనకు దేవుని యొక్క వాక్యాన్ని అందిస్తారు. ಚೆನ್ನಾಗಿದ್ದೀರಾ? ಅದ್ಭುತವಾದ ಸಾಕ್ಷಿಗಳೆಲ್ಲ. ತಂದೆಯಾದ ಮಲ್ಲಿ, ಅಜ್ಜನಾದ ನರಸಪ್ಪಣ್ಣ, ಆಕ್ಸಿಡೆಂಟಿಂದ ಏನೂ ಆಗದಂತೆ ಅಲ್ವಾ ಕಾಪಾಡಿದಂಥ ದೇವರು ಮತ್ತು ಅವ್ರ ತಂದೆಗೆ ವಾಸಿ ಮಾಡಿದ್ದಾರೆ. ಸಹೋದರಿ ಪ್ರಾರ್ಥನೆ ಮಾಡಿದ್ಲು, ಮಗುವಿಗೆ ವಾಸಿ ಆಯಿತು. ಇವೆಲ್ಲವಕ್ಕೋಸ್ಕರ ದೇವ್ರಿಗೆ ದೊಡ್ಡ ಚಪ್ಪಾಳೆಯಿಂದ ವಾಕ್ಯ ಓದಿದ್ದೀವ. ಬೆಳಗ್ಗೆ ಬರೋಕ್ಕಿಂತ ಮುಂಚೆ ಚರ್ಚ್ಗೆ ಬೆಳಗ್ಗೆ ವಾಕ್ಯ ಓದಿ ಬಂದಿರೋದಾದರೆ ದೇವರು ಖಂಡಿತವಾಗಿ ನಿಮ್ಮ ಹತ್ರ ಮಾತಾಡಿರ್ತಾರೆ. ವಾಕ್ಯ ಓದೋದು ಮಾತ್ರವಲ್ಲ, ಪ್ರಾರ್ಥನೆ ಮಾಡಿ ಬಂದಿದ್ದೀವ. ಇವತ್ತು ಬೆಳಗ್ಗೆ ಏನಂತ ಪ್ರಾರ್ಥನೆ? ಸ್ವಾಮಿ ಜಲ್ದಿ ವಾಕ್ಯ ಮುಗೀಲಿ, ಆ ಸೀರಿಯಲ್ ಸ್ಟಾರ್ಟ್ ಆಗೋಷ್ಟರೊಳಗೆ ನಾನು ಅಡುಗೆ ಮಾಡಿ ಅದ್ರ ಮುಂದೆ ಕೂತ್ಕೊಳ್ಳಂಗೆ ಮಾಡಪ್ಪ. ಮತ್ತು ಎಷ್ಟೋ ಜನರು ಹಸಿವಿನಿಂದ ಬಂದಿರ್ತಾರೆ, ಇವತ್ತು ದುಃಖದಲ್ಲಿ ಬಂದಿರ್ತಾರೆ, ಕಣ್ಣೀರಿಂದ ಬಂದಿರ್ತಾರೆ, ಏನೋ ಒಂದನ್ನು ದೇವರಿಂದ ಆಶಿಸಿ ಬಂದಿರ್ತಾರೆ. ನನಗೆ ಯಾರೂ ಇಲ್ಲಪ್ಪ ಅಂತ ಬಂದಿರ್ತಾರೆ. ನನ್ನ ಹತ್ರ ಮಾತಾಡೋ ಸ್ವಾಮಿ ಒಂದೇ ಒಂದು ವಾಕ್ಯ ಬೇಕು ನನಗೆ ಅಂತ ಬಂದಿರ್ತಾರೆ. ಯಾರ ಪರಿಸ್ಥಿತಿ ಹೆಂಗಿದೆ ನಮಗೆ ಗೊತ್ತಿಲ್ಲ. ಮೇಲ್ನೋಟಕ್ಕೆ ನಾವೆಲ್ಲ ಚೆಂದ ಕಾಣ್ತೇವೆ. ಸ್ವಾಮಿ ಯಾರು ಬಂದಿದ್ದಾರೋ ಅವರೆಲ್ಲರಿಗೆ ಸ್ವಾಮಿ ನಿನ್ನಿಂದ ವಾಕ್ಯವನ್ನು ಪಡ್ಕೊಂಡು ಹೋಗುವಂತೆ ಸಹಾಯ ಮಾಡು ಅಂತ ಅಲ್ವಾ? ಸಹೋದರಿ ಹೇಳ್ತಾರೆ, 1 ತಿಂಗಳಿಂದ ಅವ್ರಿಗೆ ಆರೋಗ್ಯ ಚೆನ್ನಾಗಿರಲಿಲ್ಲ ಅಂತ, ದೇವರು ಅವ್ರನ್ನ ವಾಸಿ ಮಾಡಿದ್ದಾನೆ, ಹಿರಿಯರು ಅಲ್ವಾ? 1 ನಿಮಿಷ ನಾವು ಪ್ರಾರ್ಥನೆ ಮಾಡಬೇಕು ದಿನ ಬರುವಾಗ, ಚರ್ಚಿಗೆ ಬರುವಾಗ. ಸ್ವಾಮಿ, ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಹೊರಗಡೆ ನಿಂತು ಕೇಳಿಸ್ಕೊಂಡು ಹಂಗೆ ಹೋಗ್ತಾ ಇರ್ತಾರೆ. ನಿನ್ನ ವಾಕ್ಯವರನ್ನು ಸ್ಪರ್ಶಿಸಲಿ ಅಂತ ಪ್ರಾರ್ಥನೆ ಮಾಡಿ ಬರಬೇಕು ನಾವು. ಚರ್ಚಲ್ಲಿ ಇರೋರು ಮಾತ್ರವಲ್ಲ, ಹೊರಗಡೆ ಹೋಗ್ತಾ ಹೋಗ್ತಾ ಒಂದು ಕಿವಿ ಇಟ್ಟಿರ್ತಾರೆ, ಈ ಕಡೆ ಶಬ್ದ ಬಂತು ಅಂತ. ಒಂದು ವಾಕ್ಯ ಅವ್ರನ್ನ ಸ್ಪರ್ಶಿಸಿದರೆ ಅಲ್ಲಿ ದೇವರ ರಾಜ್ಯ ವಿಸ್ತರಣೆ ಆಗ್ತದೆ. ಹಲ್ಲೆಲೂಯಾ. ಎಷ್ಟು ಜನರಿಗೆ ನಾವು ದೇವರಿಂದ ಸ್ಪರ್ಶಿಸಲ್ಪಡಬೇಕು, ದೇವ್ರು ನನ್ನನ್ನು ಮುಟ್ಟಬೇಕು, ದೇವ್ರು ನನ್ನನ್ನು ಉಪಯೋಗಿಸ್ಬೇಕು ಅಂತ ಎಷ್ಟು ಜನರಿಗೆ ಆಸೆ ಇದೆ? ಕೆಲವ್ರಿಗೆ ಸ್ವಲ್ಪ ಐತೆ, ಕೆಲವ್ರಿಗೆ ಸ್ವಲ್ಪ ಬರ್ತಾ ಐತೆ, ಕೆಲವೊಬ್ರಿಗೆ ಅನುಮಾನ ಅಲ್ಲ. ಭಾಳಷ್ಟು ಕೈಗಳನ್ನ ನೋಡೋದು. ದೇವ್ರ ನಾಮಕ್ಕೆ ಸ್ತೋತ್ರ. ಅದ್ರಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಸ್ವಾಮಿ ನಾವೊಬ್ಬರನ್ನ ಯಾರನ್ನೋ ಒಬ್ಬರನ್ನ ನಾವೊಂದು ಇಟ್ಕೊಂಡಿರ್ತೀವಿ ಮುಂದೆ. ಸ್ವಾಮಿ ಅವ್ರಂಗೆ ನಾನು ಉಪಯೋಗ ಮಾಡಿ ಸ್ವಾಮಿ, ಅವ್ರಂಗೆ ನಾನು ವಾಕ್ಯ ಹೇಳಬೇಕು, ಅವ್ರಂಗೆ ನಾನು ಹಾಡಾಡಬೇಕು, ಅವ್ರಂಗೆ ನಾನು ವಾದ್ಯ ಬಾರಿಸ್ಬೇಕು. ಅದು ಒಳ್ಳೆಯದೇ, ತಪ್ಪೇನಲ್ಲ. ಆಸೆ ಪಡುವುದು ತಪ್ಪಲ್ಲ, ದುರಾಸೆ ಪಡುವುದು ಭಾಳ ಮೋಸಕರ. ನಾವು ಯಾರನ್ನ ನಾವು ಆದರ್ಶವಾಗಿ ಇಟ್ಕೊಳ್ತೀವೋ, ನಾವು ರೋಲ್ ಮಾಡಲಾಗಿ ಇಟ್ಕೊಳ್ತೀವೋ, ಅವೆಲ್ಲಕ್ಕಿಂತ ಹೆಚ್ಚಾಗಿ ಯೇಸು ಸ್ವಾಮಿ ನಮ್ಮ ಮಾದರಿ. ಪ್ರತಿಯೊಂದಕ್ಕೂ ಆತನೇ ಮಾದರಿ. ಹಲ್ಲೆಲೂಯಾ. ಆತ ಎಂಥ ದೇವರಂತೆ. ಪ್ರಣೀತ್ ಅದ್ಭುತವಾಗಿ ಬರೆದಿದ್ದಾರಲ್ಲ, ಅಡ್ಡ ನಿಂತು ನಮಗೋಸ್ಕರ ಅದ್ಭುತ ಕಾರ್ಯ ಮಾಡ್ತಾನಂತೆ. ಅದು ನನ್ನ ನೆನೆಸ್ಕೊಳ್ಳುವಾಗ ಇಷ್ಟು ಖುಷಿ ಆಗುತ್ತೆ ಅಂದರೆ, ಪ್ರಣೀತ್ಗೆ ಇಷ್ಟು ಒಳ್ಳೆ ಐಡಿಯಾ ಕೊಟ್ಟ ಸ್ವಾಮಿ, ಅದರಿಂದ ಸಾವಿರಾರು ಆತ್ಮಗಳು ಸ್ಪರ್ಶಿಸಲ್ಪಡ್ತಾ ಇದ್ದಾವೆ. ಹಲ್ಲೆಲೂಯಾ. ಅಡ್ಡ ನಿಲ್ತಾನಂತೆ ದೇವರು. ಅವತ್ತು ಹಾಲಲ್ಲಿ ಕೇಳಿಸ್ಕೊಳ್ಳುವಾಗ ಮೈ ಜುಮ್ಮಂತ ನನಗೆ. ನೋಡಿ, ಸೂರ್ಯ ಚಂದ್ರನಿಗೆ ಸ್ವಾಮಿ ಟೈಮ್ ಟೇಬಲ್ ಇಟ್ಟಾನೆ. ಇಷ್ಟು ಗಂಟೆಗೆ ನೀನು ಹೋಗಬೇಕು, ಇಷ್ಟು ಗಂಟೆ ನೀನು ಎಂಟರ್ ಆಗಬೇಕು ಸೆಂಟ್ರಿ ಡ್ಯೂಟಿಗೆ ಅಂತ ಅಲ್ವಾ? ಸ್ವಾಮಿ ಇಟ್ಟಿದ್ದಲ್ಲ, ಸೂರ್ಯಾಸ್ತಮಾನ, ಸೂರ್ಯ ಇದು, ಚಂದ್ರ ಬರಬೇಕು, ಚಂದ್ರ ತಾನು ನಿರ್ಮಿಸಿದಂಥ ರೂಲ್ ತನ್ನ ಮಕ್ಕಳಿಗೋಸ್ಕರ ತಾನೇ ಅಡ್ಡ ನಿಂತು, ಮೋಶೆ ಕೈ ಎತ್ತು, ಸ್ಟಾಪ್ ಆಗಿಬಿಡ್ತವ ಅಂದ. ಅಡ್ಡ ನಿಂತ ಸ್ವಾಮಿ. ಅಷ್ಟು ಪ್ರೀತಿ ಮಾಡ್ತಾನೆ ಸ್ವಾಮಿ ನಮ್ಮನ್ನು.
ನನಗೋಸ್ಕರ ನಿನಗೋಸ್ಕರ ಸ್ವಾಮಿ ಯಾವುದನ್ನಾದರೂ ಬದಲಾಯಿಸಬಲ್ಲ. ಏನನ್ನ ಆಗಿರಲಿ, ವಾಟ್ ಎವರ್ ಇಟ್ ಮೇ ಬಿ, ತಾನು ಅಡ್ಡ ನಿಂತು ನಮಗೆ ಜಯ ಕೊಡ್ತಾನೆ. ನಾವು ಆತನ ಕರಿಬೇಕಷ್ಟೆ. ನಾವು ಆತನ ಸ್ವಾಮಿ ಪರಿಸ್ಥಿತಿ ಹಿಂಗೈತೆ, ರೂಲ್ ಹಿಂಗೈತೆ, ನನಗಿದು ಆಗಬೇಕು ಅಂತ ಅನಿಸ್ತೈತೆ ಸ್ವಾಮಿ, ನಿನ್ನ ಚಿತ್ತ ಅನ್ನುವಾಗ ಸ್ಟಾಪ್, ಅಲ್ಲಿ ನಿಂತ್ಕೊಂಡ್ಬಿಡ್ತಾನೆ. ಅಡ್ಡ ನಿಂತು ಯೋರ್ದನ್ ನದಿ ಹರಿಯುವಾಗ ಬೋರ್ಗರಿತೆ ಐತಂತೆ. ಈಗ ಇಸ್ರೇಲ್ ದಾಟಿ ಹೋಗಬೇಕು, ಅಲ್ಲಿ ಉಕ್ಕಿ ಹರಿಯುವಂಥ ದೊಡ್ಡ ಒಂದು ಸುಗ್ಗಿ ಸಮಯ, ಆ ಸಮಯ ಅದು ಫುಲ್ ಹರಿಯುವಂಥ ಸಮಯ. ಸ್ವಾಮಿ ಏನು ಮಾಡ್ದ? ಅಡ್ಡ ನಿಂತ. ಆತನ ಪ್ರಸನ್ನತೆಯಲ್ಲಿ ಮುಟ್ಟಿತು. ಆರ್ಕ್ ಆಫ್ ಕವನೆಂಟ್, ಆಜ್ಞಾ ಮಂಜೂಷವನ್ನು ಹೊತ್ತಂಥ ಲೇವಿಯರು ಅಲ್ಲಿ ಯಾವಾಗ ಸ್ಪರ್ಶಿಸಿದ್ರು, ದೇವರು ಆ ನೇಚರ್ಗೆ ಏನಂತ ನೇಚರ್ ಪ್ರಕೃತಿ ನಿಯಮಕ್ಕೆ ಅಡ್ಡ ನಿಂತು ವಾಟರ್ ಫ್ಲೋ ಸ್ಟಾಪ್ ಮಾಡಿದ ಸ್ವಾಮಿ. ನಿನ್ನ ಜೀವನದಲ್ಲಿ ಏನಾದರೂ ಜರುಗಬೇಕು ಅಂದರೆ ಸ್ವಾಮಿನ ಕರಿ ಅಷ್ಟೇ. ಸ್ವಾಮಿ ಬಾಪ, ಏನು ಮಾಡ್ತೀಯ ಮಾಡು, ನನಗೇನಿದು ಬೇಕು ಅನ್ನಿಸ್ತಾ ಇದೆ, ನನ್ನ ಅವಶ್ಯಕತೆ ಹಿಂಗಿದೆ, ನಿನ್ನ ಚಿತ್ತ ಇದ್ದರೆ ಆಗುತ್ತೆ ಸ್ವಾಮಿ. ಯಾವಾಗ ನಿನ್ನ ಚಿತ್ತಕ್ಕೆ ಒಪ್ಪಿಸ್ಕೊಡ್ತೀವಿ, ಸ್ವಾಮಿಲಿ ಅಡ್ಡ ನಿಂತ್ಕೋತಾನೆ. ಅದ್ಭುತ. ನಾನು ಕಳೆದ ವಾರದಲ್ಲಿ ನನ್ನ ಜೀವನದಲ್ಲಿ ಅನುಭವಿಸಿದೆ. ಸ್ವಾಮಿ ಅಡ್ಡ ನಿಂತು ಎಲ್ಲವನ್ನು ರಿವರ್ಸ್ ಮಾಡ್ದ. ನಿನ್ನ ಜೀವನದಲ್ಲಿ ಆಗಿರುತ್ತೆ, ಗುರುತಿಸಿ ಸ್ವಾಮಿಗೆ ಆಮೇನ್. ಪ್ರೀತಿಯ ದೇವ ಜನರೇ, ಸ್ವಾಮಿಯಿಂದ ಉಪಯೋಗಿಸಲ್ಪಡದೇ ಇದ್ದರೆ ನಮ್ಮ ಜೀವನ ವೇಸ್ಟ್. ಸ್ವಾಮಿಯಿಂದ ಉಪಯೋಗಿಸಲ್ಪಡದೇ ಇದ್ದರೆ ನಮ್ಮ ಜೀವನ ವೇಸ್ಟ್. ಸ್ವಾಮಿ ಒಂದು ಉಪಮಾನ ಹೇಳ್ತಾನೆ, ಒಂದು ಸಾಮ್ಯವನ್ನು ಹೇಳ್ತಾನೆ. ಆತ ಪರಲೋಕದ ಮರ್ಮಗಳನ್ನು, ಪರಲೋಕದ ರಹಸ್ಯಗಳನ್ನು ನಮ್ಮಂಥ ಎಳೆ ಮಕ್ಕಳಿಗೆ ವಿವರವಾಗಿ ಹೇಳೋಕ್ಕೋಸ್ಕರ ಕಥೆಗಳು ಹೇಳ್ತಾನೆ. ಈಗ ಸಣ್ಣ ಮಕ್ಕಳಿಗೆ ನೀತಿ ಕಥೆಗಳು, ಅಕ್ಬರ್ ಬೀರಬಲ್ ಕತೆ, ಚಂದಮಾಮ ಕತೆ, ಬಾಲಮಿತ್ರ ಕತೆ ಹೆಂಗಿದಾವಲ್ಲ, ಆ ಥರ ಸ್ವಾಮಿ ನಮಗೆ ಕಪೋಲ ಕಲ್ಪಿತ ಕಥೆಗಳೆಲ್ಲ, ಕಾಗವ ಗುಬ್ಬವ ಕಥೆಗಳೆಲ್ಲ ಉಪಮಾನಗಳಿಂದ ಹೇಳ್ತಾನೆ. ಒಬ್ಬ ಮನುಷ್ಯನಿಗೆ 5 ತಲಾಂತು ಇನ್ನೊಬ್ಬನಿಗೆ ಹೇಳಬೇಕು, ಇನ್ನೊಬ್ಬನಿಗೆ ಕೊಟ್ಟು ಹೋಗ್ಬಿಟ್ಟಂತೆ ಊರಿಗೆ. ಬಂದುವಾಗ 5 10 ಮಾಡಿದ್ನಂತೆ, 1 2 ಮಾಡಿದ್ನಂತ ಇಲ್ಲ. ಅದನ್ನು ಭೂಮಿಯೊಳಗೆ ಇವತ್ತು ನಿನಗೆ ಕೊಟ್ಟಂಥ ರಕ್ಷಣೆ ಅನ್ನುವಂಥ ತಲಾಂತನ್ನು ಭೂಮಿಯಲ್ಲೂ ಹುದುಗಿಸಿಟ್ಟಿದೀಯಾ, ಅಥವಾ ಅದನ್ನು ಬಂಡವಾಳ ಹಾಕಿ ಆತ್ಮಗಳನ್ನು ಗೆಲ್ತಾ ಇದೆಯಾ? ನಿನ್ನ ಗತಿ ಏನು, ನೀನು ಲೆಕ್ಕ ಹಾಕೋಬೇಕು. ಬರೀ ತಲಾಂತಗಳಂದರೆ ವಾದ್ಯ ಬಾರಿಸೋದು, ಹಾಡು ಹಾಡೋದು, ಡ್ಯಾನ್ಸ್ ಮಾಡೋದು ಅವೆಲ್ಲ ಒಂದು ಮಟ್ಟಿಗೆ. ಆದರೆ ಇನ್ನು ನಾವು ಆಳವಾಗಿ ಹೋದರೆ ದೇವರು ನಿನಗೆ ಕೊಟ್ಟಿರುವಂಥ ರಕ್ಷಣೆ ಅನ್ನುವಂಥ ತಲಾಂತನ್ನು ಎಷ್ಟರ ಮಟ್ಟಿಗೆ ನೀನು ಉಪಯೋಗ ಮಾಡಿದ್ದೀವಿ ಇವತ್ತು? ಅರ್ಥ ಆಗ್ತಿದೆ ಹೇಳೋದು ನಿಮಗೆ? ಇವತ್ತು ನಾನು ಅಯೋಗ್ಯ, ನಾನು ಪಾಪಿ, ನಾನು ಮೂರ್ಖ, ನಾನು ಮೊಂಡು ಸ್ವಭಾವದವನು, ಗುಣಗುಟ್ಟುವಿಕೆ ಸ್ವಭಾವದವನು, ಅಪನಂಬಿಕೆಯ ಸ್ವಭಾವದವನು, ಪಾಪಕ್ಕೆ ದಾಸನಾಗಿದ್ದವನು. ನನ್ನಂಥವನಿಗೆ ಸ್ವಾಮಿ ರಕ್ಷಣೆ ಕೊಟ್ಟನೆಂದರೆ ಆ ರಕ್ಷಣೆ ಉಪಯೋಗ ಮಾಡದೆ ನಾನು ಬಚ್ಚಿಟ್ಕೊಂಡು ಸುಮ್ಮನೆ ಚರ್ಚಿಗೆ ಬಂದೆ ಮನೆಗೆ ಹೋದೆ, ಚರ್ಚಿಗೆ ಬಂದೆ ಮನೆಗೆ ಹೋದೆ. ಏನು ಮಾಡ್ತಾಯಿದ್ದೀನಿ? ನನ್ನ ರಕ್ಷಣೆಯನ್ನು ನೆಲದಲ್ಲಿ ಹೂತಾಕ್ತಾ ಇದ್ದೀನಿ. ಭಾಳ ಎಚ್ಚರಿಕೆಯ ಮಾತಿದು. ಸ್ವಾಮಿ ಮುಂದೆ ನೀನು ಲೆಕ್ಕ ಕೊಡಬೇಕು. ಸ್ವಾಮಿ ಏನು ಹೇಳ್ತಾನೆ? ಅಂಥವನ ಗತಿ ಏನೆಂದು ಹೇಳಲಿ, ಅವನನ್ನು ಏನು ಮಾಡ್ಬೇಕಂತಮ್ಮ ಕತೆ ಹೇಳ್ತಾನೆ. ಸ್ವಾಮಿ ಏನು ಹೇಳ್ತಾನೆ? ಅವರನ್ನು ಹಿಂಸೆಗೆ ಗುಣಪಡಿಸ್ಬೇಕಂತೆ. ಯಾವನು ತಲಾಂತಗಳನ್ನು ಉಪಯೋಗ ಮಾಡದೆ ನಮಗೆ ಆಗ್ಬಿಡಪ್ಪ, ನಿದ್ದೆ ಮಾಡರಲ್ಲ ಹಲೆಲು ಹೇಳ್ರಿ ನೋಡೋಣ. ನನ್ನ ಸ್ವರ ಅಷ್ಟು ಇಂಪಾಗಿದೆಯಾ ನಿಮಗೆ? ಬೇಕಾದ್ರೆ ಬಂದು ಹಾಡಾಡ್ತೀನಿ. ದೇವರು ಕೊಟ್ಟದ ತಲಾಂತನ್ನು ಇವತ್ತು ನಾನು ದೇವರ ರಾಜ್ಯದಲ್ಲಿ ಉಪಯೋಗಿಸದೆ ಹೋದರೆ ನನ್ನಷ್ಟು ವಂಚನೆಗಾರ ಬೇರೆ ಯಾರೂ ಅಲ್ಲ. ದೇವರಿಗೆ ಮೋಸ ಮಾಡ್ತಾಯಿದ್ದೀನಿ ನಾನು. ಇವತ್ತು ನೀನು ದೇವರಿಗೆ ಮೋಸ ಮಾಡ್ತಾ ಇದೀಯಾ, ದೇವರಿಗೆ ನ್ಯಾಯ ಮಾಡ್ತಾ ಇದೀಯಾ? ನೀನು ಪ್ರಶ್ನೆ ಮಾಡ್ಕೋಬೇಕು. ಬೇರೆ ಯಾರು ನಿನಗೆ ಏನು ಹೇಳೋದು ಬೇಕಾಗಿಲ್ಲ. ನೀನು ದೇವರು ನಿನಗೆ ಯಾವುದಕ್ಕೂ ಗಣನೆಗೆ ಬಾರದಂಥ ನಿನ್ನನ್ನು, ನಿನ್ನ ಹೋಲಿಕೆ ಯಾರಿಹರು ಮೇಲು ಚೇಯು దేవుడವು ಅಲ್ಲ, ಎಷ್ಟು ಚೆನ್ನಾಗಿ ಹಾಡಿದಾರಲ್ಲ ಅದನ್ನು. ಮೇಲು ಮಾಡುಗಳಂಥ ದೇವರು ನಿನಗೆ ರಕ್ಷಣೆ ಕೊಟ್ಟಾನೆ ಅಂದಾಗ ನನ್ನದನ್ನು ಉಪಯೋಗಿಸಿದೆ. ನನಗೆ ಹಾಡೋಕ್ಕೆ ಬರಲ್ಲ, ನನಗೆ ವಾಕ್ಯ ಹೇಳೋಕ್ಕೆ ಬರಲ್ಲ, ನನಗೆ ಸಾಕ್ಷಿ ಹೇಳೋಕ್ಕೆ ಬರಲ್ಲ, ನನಗೆ ಸುವಾರ್ತೆ ಹೇಳೋಕ್ಕೆ ಬರಲ್ಲ, ಅವ್ರೇನು ಅನ್ಕೊತಾರೋ ಇವ್ರೇನು ಅನ್ಕೊತಾರೋ ಅಂತ ಹೇಳುವಾಗ ವಾಕ್ಯ ಹೇಳ್ತದೆ, ಸೋಮಾರಿಯೇ ಬಡತನ ನಿನ್ನ ಮೇಲೆ
ಟಕ್ಕನೆ ಬರೋದು. ಎಂಥ ಬಡತನ? ಸೈತಾನ ತರುವಂಥ ಬಡತನ. ದೇವ್ರ ಮುಂದೆ ಲೆಕ್ಕ ಕೊಡಬೇಕು. ನಮ್ಮನ್ನು ಪ್ರಶ್ನೆ ಹಾಕೋಬೇಕು. ನಾನು ರಕ್ಷಣೆ ಒಂದು ಎಷ್ಟು ವರ್ಷ ಆಯಿತು? ಆ ರಕ್ಷಣೆಯ ಆ ತಲಾಂತನ, ಆ ಅಮೂಲ್ಯವಾದಂಥ ವಸ್ತುವನ್ನು ನಾನು ಎಷ್ಟರ ಮಟ್ಟಿಗೆ ವಿನಿಯೋಗಿಸಿ ಇನ್ವೆಸ್ಟ್ ಮಾಡಿ ರಿಟರ್ನ್ಸ್ ತಗೊಂಡಿದ್ದೀನಿ? ನನಗೊಂದು ವಾರ ವಾಕ್ಯ ಹೇಳಿದೆ ಹೋದರೆ ಇಷ್ಟು ಬೇಜಾರಾಗುತ್ತೆ, ಅಷ್ಟು ದುಃಖ ಆಗುತ್ತೆ ನನಗೆ. ಮೈಕ್ ಬೇಕು ಅಂತಲ್ಲ, ಅಯ್ಯೋ ಈ ವಾರ ನಾನು ಸುಮ್ಮನೆ ವೇಸ್ಟ್ ಆಯ್ತಲ್ಲ. ಕಳೆದ ವಾರ ನನಗೆ ವಾಕ್ಯ ಹೇಳೋಕ್ಕಾಗಲಿಲ್ಲ ಬೇರೆ ಕೆಲಸದಿಂದ. ನಾನು ಸ್ಟಕಪ್ ಆಗಿಬಿಟ್ಟೆ, ಹೊತ್ತು ಬೇಜಾಡ್ಬಿಟ್ಟೆ. ಸ್ವಾಮಿ, ಒಂದು ವಾರ ನನಗೆ ಒಂದು ದಿವಸ ವೇಸ್ಟ್ ಆಯ್ತಲ್ಲ ವಾಕ್ಯ ಹೇಳ್ದಂಗೆ. ನಾನೇನು ಹೇಳ್ತಾಯಿದ್ದೀನಿ? ಸುವಾರ್ತೆ ಸಾರದೆ ಹೋದರೆ ಅಯ್ಯೋ ನನ್ನ ಗತಿ ಏನೆಂದು ಹೇಳಲಿ ಅಂತ ಪೌಲ ಹೇಳ್ತಾನೆ. ನೀನು ಸುವಾರ್ತೆ ಸಾರಬೇಕು, ನೀನು ಸುವಾರ್ತೆ ಸಾರಬೇಕು, ನೀನು ಸುವಾರ್ತೆ ಸಾರಲೇಬೇಕಷ್ಟೇ. ಈ ಸಭೆಯಿಂದ ಅನೇಕ ಸುವಾರ್ತಿಕರು ಹೊರಡಬೇಕು. ಈ ಸಭೆಯಿಂದ ಅನೇಕ ಪ್ರವಾದಿನಿಯರು ಹೊರಡಬೇಕು. ಈ ಸಭೆಯಿಂದ ಅನೇಕ ಹಾಡುಗಾರರು ಹೊರಡಬೇಕು. ರಾಜ್ಯ ಮಾತ್ರವಲ್ಲ, ದೇಶದ ಮೂಲೆ ಮೂಲೆಗಳಿಗೆ, ಪ್ರಪಂಚದ ಮೂಲೆ ಮೂಲೆಗಳಿಗೆ ಹೋಗಬೇಕು. ದೇವರು ನಮ್ಮನ್ನು ಆಲೋಚಿಸಿದಂಥ, ಊಹಿಸಿದಂಥ ಅತ್ಯಮೂಲ್ಯ ಕಾರ್ಯಗಳನ್ನು ಮಾಡ್ತಾನೆ. ಮಂಜು ಜೀವನದಲ್ಲಿ ಮಾಡಲಿಲ್ವಾ? ಒಂದು ನಿಮಿಷ ಆಲೋಚನೆ ಮಾಡಿದ್ರೆ ಮಂಜು ನಾನು ಅದಕ್ಕೆ ಯೋಗ್ಯನಲ್ಲ ಅಂತ ಅನಿಸಿರಬಹುದು. ಇರುವಂಥ ಸ್ಥಳದಲ್ಲೇ ಊಹೆಗೆ ಮೀರಿದಂಥ ಒಂದು ಬಿಸ್ನೆಸ್. ಹಲ್ಲೆಲೂಯ. ನಿನ್ನ ಜೀವನದಲ್ಲಿ ಕೂಡ ಸ್ವಾಮಿ ಮಾಡ್ತಾನೆ, ಅವರ ಜೀವನದಲ್ಲಿ ಸ್ವಾಮಿ ಮಾಡ್ತಾನೆ, ನಿನ್ನ ಜೀವನದಲ್ಲಿ ಮಾಡೋದಕ್ಕೆ ಅದೇ ಸ್ವಾಮಿ ಶಕ್ತನಾಗಿದ್ದಾನೆ. ಯಾವುದು ಅಸಾಧ್ಯ ಅಂತಿದ್ದರೆ ಸ್ವಾಮಿ ಸ್ವಾಮಿ ಇಂಟರ್ಫಿಯರ್ ಆಗು, ಮಧ್ಯಸ್ಥಿಕೆ ವಹಿಸು ಸ್ವಾಮಿ. ಆತ ಅಡ್ಡ ನಿಂತು ಎಲ್ಲವನ್ನ ಸರಿ ಮಾಡ್ತಾನೆ. ಆದರೆ ಆ ನಿಲ್ಲುವಂಥ ಸಾಮರ್ಥ್ಯ ನಮಗೆ ಬೇಕು. ಸ್ವಾಮಿ ನಮಗೆ ಎಷ್ಟು ಒಳ್ಳೆಯ ಒಂದು ಪ್ರಾಮಿಸ್ ಕೊಟ್ಟನಂದರೆ, ಯೋಹಾನ್ ಬರೆದ ಸುವಾರ್ತೆ ತೆಗೆದು ನೋಡ. ಯೋಹಾನ್ ಬರೆದ ಸುವಾರ್ತೆ. ಯೌವನಸ್ಥರು ಯಾಕೆ ಬೈಬಲ್ ತಂದಿಲ್ಲ? ಕಣ್ಣು ಕಾಣಲಾರ್ದವರು, ಕಿವಿ ಇರಲಾರ್ದವರು, ಕೈ ಸೊಟ್ಟಾದವರು ಮಾತ್ರ ವಾಕ್ಯ ತರಂಗಿಲ್ಲಂತೆ. ನಿಮಗೇನನ್ನ ಸೆಟ್ ಅಂಥವೇನೋ ಇದಾವನಪ್ಪ, ನಾವು ನೆಟ್ಟಿಗೆ ಮಾಡ್ತೀವಿ. ಬರ್ರಿ, ಕಿವಿ, ಮೂಗು, ಬಾಯಿ, ಕೈ ಸೊಟ್ಟಿದವು ನೆಟ್ಟಿಗೆ ಮಾಡ್ತೀವಿ. ಬೈಬಲ್ ತರ್ರೋ ಚರ್ಚಿಗೆ. ಸುಮ್ಮನೆ ಕೈ ಬೀಸ್ಕೊಂಡು ಬರಬೇಡ್ರೋ, ಬೀಗ್ರ ಮನೆಗೆ ಬಂದಂಗೆ ತರಬೇಕು. ಬಟನ್ ಬಿಚ್ಕೊಂಡು ಪ್ಯಾಂಟ್ ಮೇಲೆ ಇಸ್ಕೊಂಡು ಬರೋದಲ್ಲ. ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 12ನೇ ವಚನ ಓದಮ್ಮ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ. ಹಿಂಗೆ ಹೇಳ್ತಾನಂತಮ್ಮ, ನಿಜ ನಿಜವಾಗಿ. ಸ್ವಾಮಿ ಹೇಳುವಾಗೆಲ್ಲ ಒಂದು ಮಾತು ಹೇಳ್ತಾನೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನಿಮಗೆ ನಿಜ ನಿಜವಾಗಿ. ಅಂದರೆ ಅಲ್ಲಿ ಕೇಳಿಸ್ಕೊಂತ ಜನರಷ್ಟು ಮೊಂಡ್ರಿದ್ರು, ಅವ್ರಿಗೋಸ್ಕರ ಹೇಳ್ತಾನೆ ಸ್ವಾಮಿ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು. ಒಂದು ನಿಮಿಷಮ್ಮ, ಏನು ಹೇಳ್ತಾನಂತೆ ಸ್ವಾಮಿ? ನಿಜ ನಿಜವಾಗಿ ಏನು ಹೇಳ್ತಿದ್ದಾನೆ? ನನ್ನನ್ನು ನಂಬುವವನು. ನೀನು ದೇವ್ರು ನಂಬ್ತಾ ಇದೀಯಾ? ನಂಬೋದಂದ್ರೇನು? ಬಿಲೀವ್. ನಾವೆಲ್ಲ ಬಿಲೀವರ್ಸ ಎಲ್ಲ ಕೈ ಎತ್ತರ ನೋಡಿ ಒಂದ್ಸಲ. ನಾಚಿಕೆ ಪಡಬೇಡ್ರಿ. ಸ್ವಲ್ಪ ಕೈ ಮೇಲೆ ಹೋಗ್ಲಿ, ಇನ್ನು ಸ್ವಲ್ಪ ಕೈ ಮೇಲೆ. ಸೈತಾನ ಕಂಡು ನಾಚಿಕೆ ಆಗಲಿ ನನಗೆ. ನಾವೆಲ್ಲ ಥ್ಯಾಂಕ್ ಯು ವೆರಿ ಮಚ್. ನಾವೆಲ್ಲ ಬಿಲೀವರ್ಸ್ ಅಲ್ಲ. ಬಿಲೀವರ್ಸ್ ಏನು ಮಾಡ್ತಾರಂತಮ್ಮ? ಆತನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು. ನಿಮಗೆ 5 ರೊಟ್ಟಿ 2 ಮೀನು ಕೊಟ್ಟರೆ ಏನು ಮಾಡ್ತೀರಿ? ತಿಂದು ಮೂಗು ಒರೆಸ್ಕೊಂಡು ಟಿಶ್ಯೂ ಪೇಪರ್ ಬಾಯಿ ಒರೆಸ್ಕೊಂಡು ಹೋಗ್ಬಿಡ್ತೀವಿ. ಸ್ವಾಮಿ ಏನು ಮಾಡ್ದೆ? 5 ರೊಟ್ಟಿ 2 ಮೀನನ್ನ ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸ್ತಾನಂತೆ. ಅದು ಓಕೆ, ಅದಕ್ಕಿಂತಲೂ ಹೆಚ್ಚಾದಂಥ ಭಾಗ್ಯ ಕೊಟ್ಟನೆ. ಮುಂದೆ ಹೋದಮ್ಮ ಏನಂತೆ? ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಯಾಕಂತೆ? ನಾನು ತಂದೆಯ ಬಳಿಗೆ ಹೋಗ್ತಾ ಇದ್ದೀನಿ. ನಾನು ಮಾಡಿದಂಥ ಕ್ರಿಯೆಗಳು ನೀವು ಮಾಡ್ತೀರಿ. ಅಷ್ಟು ಮಾತ್ರವಲ್ಲ, ನೋಡ್ರಿ ಇನ್ನೂ ಎಷ್ಟು ಪ್ರಿವಿಲೇಜ್ ಕೊಟ್ಟಾನೆ ಸ್ವಾಮಿ ನಮಗೆ. ಅದಕ್ಕಿಂತಲೂ ಮಹತ್ತಾದ ಕ್ರಿಯೆಗಳನ್ನು. ಚಪ್ಪಾಳಿ ಹೊಡಿಬೋದು ಅನಿಸ್ತದೆ ನನಗೆ. ಯಾಕೆ ಹೊಡೆದಿಲ್ಲ ನೀವು? ಬೈತಾರ ಪಾಸ್ಟರ್ ನಿಮಗೆ? ಇಲ್ಲ, 2 ಪಾಸ್ಟರ್ಗಳು ಚಪ್ಪಾಳಿ ಜೋಳಗೆ ಹೊಡಿರಿ. ಮತ್ತು ನಾವು ಯಾಕೆ ಅಟ್ಲೀಸ್ಟ್ ನಾವು ದೇವರು ಮಾಡಿದಂಥ ಕ್ರಿಯೆಗಳನ್ನ ಮಾಡೋಕ್ಕಾಗ್ತಾ ಇಲ್ಲ? ಅದಕ್ಕಿಂತಲೂ ಹೆಚ್ಚು ಮಹತ್ ಕಾರ್ಯಗಳು. ಆಮೇಲೆ ಅದು ಪಾರ್ಟ್ ಬಿ ಸಿನಿಮಾದಲ್ಲಿ. ಪಾರ್ಟಿ ಏನಂತೆ? ನಾನು ನಡೆಸಿದಂಥ ಕ್ರಿಯೆಗಳನ್ನು ನೀವು ನಡೆಸ್ತೀರಿ. ಇವತ್ತು ನಾವು ನಡೆಸ್ತಾ ಇದ್ದೀವಾ? ಸ್ವಾಮಿ ಹೋದಲ್ಲೆಲ್ಲ ತನ್ನ ಸುವಾರ್ತೆಯನ್ನು, ಪರಲೋಕದ ರಹಸ್ಯವನ್ನು ತಿಳಿಸ್ತಾ ಹೋದ. ಇವತ್ತು ನಾನು ಹೋಗುವಂಥ ಸ್ಥಳಗಳೆಲ್ಲ ದೇವರ ವಾಕ್ಯ ಅಲ್ಲಿ ಬಿತ್ತಲ್ಪಡ್ತಾ ಇದೆಯಾ? ಆತ ಬಡವರಿಗೆ
ಊಟ ಕೊಟ್ಟು ಅಲ್ಲಿ ಸುವಾರ್ತೆ ಹೇಳಿದ. ರೋಗಿಗಳಿಗೆ ರೋಗ ವಾಸಿ ಮಾಡಿ ಸುವಾರ್ತೆ ಹೇಳಿದ. ಪ್ರಾಣ ಹೋದವರಿಗೆ ಪ್ರಾಣ ಕೊಟ್ಟು ಸುವಾರ್ತೆ ಹೇಳಿದ. ಕುಷ್ಠರೋಗಿಗಳಿಗೆ ವಾಸಿ ಮಾಡಿ ಸುವಾರ್ತೆ ಹೇಳಿದ. ಪಾಪಿಗಳನ್ನು ರಕ್ಷಿಸಿ ಜಕಾಯ ಕೆಳಗೆ ಬಾಪ ಅವನಿಗೆ ವಾಕ್ಯ ಹೇಳಿದ. ಹಲ್ಲೆಲೂಯಾ. ಪ್ರತಿಯೊಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ಸ್ವಾಮಿ ಸುವಾರ್ತೆ ಹೇಳಿದ. ಇವತ್ತು ನೀನೇನು ಮಾಡ್ತಾ ಇದೀಯಾ? ದೇವರಿಗೆ ಕೊಟ್ಟಿರುವಂಥ ಅವಕಾಶ ಏನಾಗಿದೆ? ಸಾಕ್ಷಿ ಹೇಳಿ ಸುವಾರ್ತೆ ಹೇಳಬೇಕಂತ ಕೊಟ್ಟಿದ್ದಾನ, ದೇವ್ರ ನಾಮಕ್ಕೆ ಸ್ತೋತ್ರ. ಅದ್ಭುತ ಕಾರ್ಯಗಳನ್ನು ಮಾಡಿ ಸುವಾರ್ತೆ ಹೇಳಬೇಕಂತಿದ್ದಾನ, ದೇವ್ರ ನಾಮಕ್ಕೆ ಸ್ತೋತ್ರ. ದೆವ್ವಗಳನ್ನು ಬಿಡಿಸಿ ಸುವಾರ್ತೆ ಹೇಳಬೇಕು ಅಂತ ಹೇಳಿದಾನ, ದೇವ್ರ ನಾಮಕ್ಕೆ ಸ್ತೋತ್ರ. ಸಾಕ್ಷಿಯ ಜೀವಿತ ಜೀವಿಸ್ಕೊಂತ ದೇವ್ರ ವಾಕ್ಯ ಹೇಳಿದ್ರೆ ದೇವ್ರ ನಾಮಕ್ಕೆ ಸ್ತೋತ್ರ. ನೀನೇನು ಮಾಡ್ತಾ ಇದ್ದೀವಿ ಇವತ್ತು? ಹಳೆ ಒಡಂಬಡಿಕೆಯಲ್ಲಿ ಎಲಿಯ ಮತ್ತು ಎಲೀಷಾ ಅಂತ ಇಬ್ಬರು ಇದ್ದಾರೆ. ದುಬೈಯಿಂದ ಬಂದ ಎಲೀಷಾ ಅಲ್ಲ, ಎಲಿಯ ಮತ್ತು ಎಲೀಷಾ. ನಾನು ಅವ್ರ ಬಗ್ಗೆ ಆಲೋಚನೆ ಮಾಡುವಾಗ ಬೈಬಲಲ್ಲಿ ಒಂದು ಲಿಸ್ಟ್ ನೋಡ್ತಾ ಹೋದೆ. ಎಲಿಯ ಗುರು, ಎಲೀಷಾ ಆತನ ಶಿಷ್ಯ. ಜಸ್ಟ್ ಇದಕ್ಕೆ ಒಂದು ಪ್ಯಾರಲಾಗಿ ಹೇಳ್ತಾ ಇದ್ದೀನಿ. ಸ್ವಾಮಿ ನನ್ನನ್ನು ತನ್ನನ್ನು ಹೋಲಿಸ್ಕೊಂಡು ನಾನು ಮಾಡಿದ ಕ್ರಿಯೆಗಳು ನೀವು ಮಾಡ್ತೀರಿ, ಅದಕ್ಕಿಂತಲೂ ಹೆಚ್ಚು ಕ್ರಿಯೆಗಳು ಮಾಡ್ತೀರಿ ಅಂದ. ಈಗ ಎಲಿಯ ಮತ್ತು ಎಲೀಷಾ ನೋಡುವಾಗ ಎಲಿಯ ಬಹಳ ನಿಷ್ಠುರವಾದಂಥ ವ್ಯಕ್ತಿ, ಏಯ್ ರಾಜ, ಏಯ್, ಬಹಳ ಕಠಿಣವಾಗಿ ಮಾತಾಡುವಂಥ ವ್ಯಕ್ತಿ. ಏನೇನು ಅದ್ಭುತ ಕಾರ್ಯಗಳನ್ನು ಮಾಡಿದ ಎಲಿಯ? ಆತ ಮದುವೆ ಆಗಿರಲಿಲ್ಲ. ಏನೇನು ಅದ್ಭುತ ಕಾರ್ಯಗಳನ್ನು ಮಾಡಿದ? ಯಾರೊಬ್ಬರು ಹೇಳ್ತೀರಾ? ಒಂದು ಜಲ್ದಿ ಹೇಳ್ಬೇಕಮ್ಮ. ಬೆಂಕಿ ಸುರಿಸಿದ್ನಾ? ಯಾರ ಮೇಲೆ? ನನ್ನ ಮೇಲೆ. ಏನು ಮಾಡ್ದಮ್ಮ? ಅದಕ್ಕಿಂತ ಮುಂಚೆ ಏನು ಮಾಡ್ದ? ಆಕಾಶದ ಬೆಂಕಿ ಸುರಿಸೋಕ್ಕೇನು ಮುಂಚೆ ಮಳೆ, ಸೃಷ್ಟಿಯನ್ನು ತನ್ನ ಕಂಟ್ರೋಲ್ ತಗೊಂಡ. ಸೃಷ್ಟಿಯನ್ನು ಮಳೆ ಬರೋದಿಲ್ಲ ಅಷ್ಟೇ, ಬರ್ತದೆ ಅಷ್ಟೇ. ಡೀಟೇಲ್ಸ್ ಎಲ್ಲ ನಿಮಗೆ ಗೊತ್ತಿದೆ. 2ನೇ ವರ್ಷಗಳ ಪುಸ್ತಕದಲ್ಲಿ ನಾವು 1ನೇ ವರ್ಷ 2ನೇ ವರ್ಷ ಪುಸ್ತಕ ಓದುವಾಗ ಡೀಟೇಲಾಗಿ ಗೊತ್ತು. ಯಾಕಂದರೆ ಈ ಸರ್ವಿಸಲ್ಲಿ ನನಗೆ ಬಹಳ ಟೈಮ್ ಕಡಿಮೆ, ಎಕ್ಸ್ಟೆಂಪೋರ್ ಇದ್ದಂಗೆ ಟಣ್ಣದ ಬಿಲ್ ಹಿಡ್ಕೊಳ್ಳಿ ಸ್ಟಾಪ್ ಮಾಡಿಬಿಡ್ಬೇಕು ನಾನು. ನಿಸರ್ಗವನ್ನು, ಪ್ರಕೃತಿಯನ್ನು ತನ್ನ ಕಂಟ್ರೋಲ್ ತಗೊಂಡು ರಾಜರನ್ನ ಆಳಿದ ಅವನು. ಏ ರಾಜ, ಬರಗಾಲ ಬರ್ತದೆ ನೋಡು. ಆಮೇಲೆ ಏ ರಾಜ, ಮಳೆ ಬರ್ತದೆ ನೋಡು. ಧೈರ್ಯವಾಗಿ ಹೇಳ್ತಾ ಇದ್ದ. ಇನ್ನೇನು ಮಾಡ್ದೆ ಹೇಳ್ರಿ? ಕೊನೆಗೆ ಆತ ಬೆಂಕಿ ಸುರಿಸಿದ್ದು ಕೊನೆಗೆ. ಅದಕ್ಕಿಂತ ಮುಂಚೆ ಬಿಡ್ರಿ, ಅದ್ರ ಬಗ್ಗೆ ಜಾಸ್ತಿ ಬೇಡ. ಹೆಚ್ಚು ಕಡಿಮೆ 16 ಅದ್ಭುತಗಳನ್ನ ಮಾಡಿದ್ದಾನೆ. ಮೊದಲನೇ ವರ್ಷ ಪುಸ್ತಕ ನೋಡ್ತಾ ಹೋದರೆ ಆಲ್ಮೋಸ್ಟ್ 14 to 16 ಅಂತ ಅನಿಸುತ್ತೆ ನನಗೆ. 16 ಅದ್ಭುತ, ಭಾಳ ವಿಶಿಷ್ಟವಾಗಿರುವಂಥ ಯುನೀಕ್ ಅಂತ ಅದ್ಭುತಗಳನ್ನು ಮಾಡ್ದ. ಆಮೇಲೆ ಒಂದು ಸಲ ಏನಾಯಿತು, ಹೇಳ್ದಂಗೆ ಸಹೋದರಿ ಹೇಳ್ದಂಗೆ ಅಲ್ಲಿ ಆಕಾಶದಿಂದ ಬೆಂಕಿ ಸುರಿಸ್ಬೇಕಾಯಿತು. ನಿಮಗೆಲ್ಲ ಗೊತ್ತಿದೆ ಅಲ್ಲ, ಕಾರ್ಮೇಲ್ ಯಾವ ಬೆಟ್ಟ ಅದು? ಕರೆಕ್ಟ್ ಅದೇನಾ? ಅಲ್ಲಿ ಹೋಗ್ಬಿಟ್ಟು ಭಾಳ ದೇವತೆಗಳನ್ನ, ಯಾಕಂದರೆ ಇಜಬೇಲಳು ಭಾಳ ಕಷ್ಟ ಕೊಟ್ಟು ದೇವರ ಪ್ರವಾದಿಗಳನ್ನೆಲ್ಲ ಹಿಡಿದು ಸಾಯಿಸಿ ಏನೆಲ್ಲ ಮಾಡಿಬಿಡುತ್ತೆ. ಸಿಟ್ಟು ಬಂದ್ಬಿಡುತ್ತಿತ್ತು ನಿಮಗೆ. ಬಂದ್ಬಿಟ್ಟು ನಾವು ತೇಲ್ಚೇಸ್ತಂಬ್ರಾ ಅಂತ ಕರೆದುಬಿಟ್ಟು ಬೆಟ್ಟದ ಮೇಲೆ, ನಮಗೆಲ್ಲ ಗೊತ್ತಿದೆಯಲ್ಲ ನೀವೆಲ್ಲ ಬರ್ರಪ್ಪ, ನೀವು ಜಾಸ್ತಿ ನಂಬರ್ ಇದ್ದೀರಿ, ನಿಮ್ಮ ದೇವರ ನಮ್ಮ ದೇವ್ರ ನೋಡೋಣ ತಗೊಳ್ರಿ ಅಂತ ಒಂದು ಹಸುವನ್ನು ಕೊಯ್ದು ಕೊಬ್ಬಿದ ಹಸುವನ್ನು ಕೊಯ್ದುಬಿಟ್ಟು ಹೋಗ್ತು ಬಲಿಯನ್ನು ಅದ್ರ ಮೇಲೆ ಇಟ್ಟುಬಿಟ್ಟು ನೀವು ನಿಮ್ಮ ದೇವ್ರನ್ನ ಕರಿಬೇಕು, ಪ್ರಾರ್ಥನೆ ಮಾಡಬೇಕು, ಆತ ಬೆಂಕಿ ಸುರಿಸಿದರೆ ನಿಮ್ಮ ದೇವರು ನಿಜವಾದ ದೇವರು ಅಂತ ಚಾಲೆಂಜ್ ಮಾಡಿ. ನಮಗೆಲ್ಲ ಗೊತ್ತಿದೆ ಅದು. ಪಾಪ ಅವರು ಬೆಳಗ್ಗಿಂದ ಸಾಯಂಕಾಲವರೆಗೆ ಏನೆಲ್ಲ ಮಾಡಿದ್ರು ಏನೂ ಆಗಲಿಲ್ಲ. ಕೊನೆಗೆ ಅವ್ರಿಗೆ ಅವಮಾನ ಬರೋಕ್ಕೆ ಶುರುವಾಯಿತು. ಎಲ್ಲರೂ ನೋಡ್ತಾ ಇದ್ದಾರೆ, ದೇಶದ ಜನರೆಲ್ಲ ನೋಡ್ತಾ ಇದ್ದಾರೆ. ಕೊನೆಗೆ ತಮ್ಮ ದೇಹವನ್ನು ಕಲ್ಲಿಂದ ಗೀರ್ಕೊಂಡು ಕೊಯ್ಕೊಂಡು ಹಂಗನ್ನ ದೇವರು ಪ್ರಸನ್ನ ಆಗ್ತಾನಂತ ಏನೆಲ್ಲ ಮಾಡಿದರು. ಅಲ್ಲಿದ್ದರಲ್ಲ ದೇವರು ಇಲ್ಲ, ಆ್ಯಬ್ಸೆಂಟ್ ಆಗಿ ವಾಕಿಂಗ್ ಹೋಗ್ಯಾನ. ಎಲ್ಲ ಡ್ಯಾನ್ಸ್ ಮಾಡಿ, ರಕ್ತ ಮಾಡಿ, ಅದು ಮಾಡಿ, ಇದು ಮಾಡಿ, ಕೊನೆಗೆ ಎಲಿ ಅಂದ, ಸಾಕು ನೀವೆಲ್ಲ ಒಯ್ಕೊಂಡ್ರಿ ಇಷ್ಟೊತ್ತು, ನಿಮ್ಮ ದೇವರೆಲ್ಲ ಹೋಗ್ಯಾನ ವಾಕಿಂಗ್ ಗಾರ್ಡನಲ್ಲ, ಸರಿ ಬಿಟ್ಬಿಡ್ರಿ. ಅವ್ರು ಅಂದ್ಕೊಂಡು ನಾವು 400 ಜನ ಇಷ್ಟೆಲ್ಲ ನಾವು ಗಲಾಟೆ ಮಾಡಿದ್ದೀವಿ, ದೇವ್ರು ನಮಗೆ ಬೆಂಕಿ ಸುರಿಸಿಲ್ಲ, ನಿಮ್ಮ ದೇವ್ರು ಏನು ಮಾಡ್ಯಾನು? ನೀನು ಒಬ್ಬನೇ. ಏನು ಮಾಡ್ದಾತ? ಯಜ್ಞದಕ್ಕೆ ಆ ಹೋರಿಯನ್ನು ಕಟ್ ಮಾಡಿ ಎಷ್ಟು ಸಲ ನೀರು ಹಾಕ್ಸಿದ್ನಮ್ಮ? 7 ಸಲ ನೀರು ಹಾಕ್ಸಿದ್ದ. ಹಸಿ ಮಾಂಸದ ಮೇಲೆ ಕಟ್ಟಿಗೆನ ಮತ್ತೆ ತೋಯಿಸಿದ. ಮಾಮೂಲು ಕಟ್ಟಿಗೆ ಅಲ್ಲ, ಅವರು ಒಣ ಕಟ್ಟಿಗೆ ಇಟ್ಟಿದ್ರು. ಈತ ಒಣ ಕಟ್ಟಿಗೆ ಇಟ್ಟು ಮತ್ತೇನು ಮಾಡ್ದ? ನೀರು ಕೊಡ ಇಂಕಪ್ಪ ಏನ್ರ ಕಾಲುವೆ ಹರಿದೋಯ್ತಂತೆ. ಜನರು ಯಾವನೋ ತಿಕ್ಕಿದ್ದಂಗೆ ಅದನ್ನು. ಅವರು ಒಣ ಕಟ್ಟಿಗೆ ಇಟ್ಟು ಬಾ ಅಂದರೆ ಏನೂ ಬರಲಿಲ್ಲ. ಈತ ನೋಡು ಎಲ್ಲ ಜನ ತನ್ನ ನಿಜವಾಗ್ಲೂ ಹುಚ್ಚಾಗ್ತಾನೆ. ಇವಾಗ
ಇಂಥವೆಲ್ಲ ಮಾಡಬೇಕಾಗಿತ್ತಾ, ಬೇಕಿತ್ತ ಇತನಿಗಂತ ಬಹಳ ಮಂದಿ ಅದನ್ನು ನೋಡ್ತಾ ಇದ್ದಾರೆ. ಆದರೆ ಹಿ ವಾಸ್ ಸೆನ್ಸಿಟಿವ್ ಟು ಗಾಡ್ಸ್ ಪ್ರಾಮಿಸ್. ಅವನಿಗೆ ಚೆನ್ನಾಗಿ ಗೊತ್ತಿತ್ತು ನಾನು ದೇವ್ರು ಮಾಡ್ತಾನೆ ಅಂತ. ನೀನು ದೇವರ ಪಕ್ಷವಾಗಿ ನಿಂತಾಗ, ದೇವರ ಪರವಾಗಿ ನೀನು ನಿಂತಾಗ, ನೀನು ಏನು ಮಾಡ್ತೀಯೋ ಅದು ಕಾರ್ಯ ಸಫಲ ಆಗುತ್ತೆ, ಗ್ಯಾರಂಟಿ. ಅದು ಜೋರಾಗಿ ಹೊಡಿಬೇಕು ಚಪ್ಪಾಳೆ. ನೀವು ಚಪ್ಪಾಳೆ ಹೊಡೆದು ಹೆಂಗೆ ಬರ್ತಾನೆ, ಬಳ್ಳಾರಿ ಮಳೆ ಬಂದಂಗೆ ಬರ್ತದೆ, ತು 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 ಅಂತ. ಅಲ್ಲೊಬ್ರು ಟಪಕ್ 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 ಅಂತ. ಕೊನೆಗೆ ಏನು ಹೇಳ್ದ, ಆ ಎಲ್ಲ ಜನರಿಗೆ ಕೇಳ್ಸಂಗೆ ಒಂದು ದೊಡ್ಡ ಪ್ರಾರ್ಥನೆ ಮಾಡ್ದ. ಒಯ್ಕಣ್ಣ, ಮೈಕ್ ಒಯ್ಕಣ್ಣ, ಡ್ಯಾನ್ಸ್ ಮಾಡಿದ್ನ, ಏನು ತನ್ನನ್ನು ತಾನು ಸರೆಂಡರ್ ಆದ. ಸರ್ವೇಶ್ವರನಾದ ದೇವರೇ, ಅದು ಹೋದ್ರಿ ಮೈ ಚುಮ್ಮ ಗಟ್ಟಿಯಾಗಿ ಹೋದ್ರಿ. ಆ ಪ್ರಾರ್ಥನೆನ ಎಲಿಯ ಮಾಡಿದ್ದು ಒಂದೊಂದು ವಾಕ್ಯ ಆತ ಹೇಳುವಾಗ ಅದನ್ನು ನಾವು ಗಟ್ಟಿಗೆ ಹೋದರೆ ಮೈ ಜುಮ್ಮ ಕೆಲಸ ಭಯ ಆಗ್ಬಿಡುತ್ತೆ. ಇಡೀ ದೇಶದ ಜನ ನೋಡ್ತಾ ಇದ್ದಾರೆ, ಹಿಂಗೆ ಬೆಟ್ಟ, ಅದ್ರ ಮೇಲೆ ಒಬ್ಬನೇ ನಿಂತವನೇ. ಅಲ್ಲಿ 400 ಜನ ಸುಸ್ತಾಗಿ ಬಿದ್ದುಬಿಟ್ಟಾರ ಬೆಳಗ್ಗಿಂದ ಡ್ಯಾನ್ಸ್ ಮಾಡಿ. ಜನ ನೋಡ್ತಾ ಇದ್ದಾರೆ, ಇವರ ಅವರ ಅಂತೇಳಿ. ಅದಕ್ಕೆ ಹೆಚ್ಚಾಗಿ ಮತ್ತೆ ನೀರು ಬೇರೆ ಸುರಿದ ಈ ಮನುಷ್ಯ. ಏನಾಗ್ತದೆ ಗತಿ ಗೊತ್ತಿಲ್ಲ. ಸ್ವಾಮಿ ನಿನ್ನ ಮಹಿಮೆ ತೋರಿಸು. ಇನ್ನು ಪ್ರಾರ್ಥನೆ ಮುಗಿಯಷ್ಟರೊಳಗೆ ಪರಲೋಕದಿಂದ ಬೆಂಕಿ ಬಿದ್ದು ಎಲ್ಲವನ್ನು ದಹಿಸ್ತಂತೆ. ಆ ಬೆಂಕಿಯ ಪ್ರಭಾವಕ್ಕೆ ಕಾಲುವೆ ನೀರೆಲ್ಲ ಆವಿಯಾಗಿ ಹೋಗ್ಬಿಡ್ತಂತೆ. ಇಡೀ ದೇಶವನ್ನು ಎದುರಕೊಂಡ ಎಲಿಯ ಅಂಥ ನಿಷ್ಠುರವಾದ ಮನುಷ್ಯ. ರಾಜರನ್ನ ಬಿಡಲಿಲ್ಲ, ರಾಜ ಸಿಂಹಾಸನ ಬಿಡಲಿಲ್ಲ, ಜನರನ್ನ ಬಿಡಲಿಲ್ಲ. ಸತ್ಯ ಸತ್ಯ ಅಂತೇಳಿ ಕಠೋರವಾಗಿ ನಿಂತಂಥ ವ್ಯಕ್ತಿ ಎಲಿಯ. ಅಂಥ ವ್ಯಕ್ತಿಗಳು ಬೇಕಿವತ್ತು ನಮ್ಮ ಪ್ರಪಂಚದಲ್ಲಿ. ನೀನು ಅಂಥ ವ್ಯಕ್ತಿ ಆಗಬೇಕು, ನಾನು ಅಂಥ ವ್ಯಕ್ತಿ ಆಗಬೇಕು. ದೇವರಿಗೋಸ್ಕರ ನಿಷ್ಠುರವಾಗಿ ನಿಲ್ಲುವಂಥ ವ್ಯಕ್ತಿಗಳಿಗೋಸ್ಕರ ದೇವರು ಹುಡುಕ್ತದನ್ನು. ಪ್ರಿಯರೇ, ಯವನಸ್ಥ ಮಕ್ಕಳೇ, ಹಿರಿಯರೇ, ನಾವು ಅಂಥ ವ್ಯಕ್ತಿಗಳಾಗಬೇಕು. ಸ್ವಾಮಿ ಆ ರೀತಿ ನನ್ನ ಉಪಯೋಗಿಸು ಸ್ವಾಮಿ. ಏನೋ ಸುಮ್ಮನೆ ಒಂದು ದೆವ್ವ ಬಿಡಿಸಿ ಕ್ಯಾಮ್ರಾದಾಗ 20 ಸಲ ತೋರಿಸಿ ಬೇಡ. IFSC ನಂಬರ್ ಹಾಕೋದು ಬೇಡ. ಅದು ಹೊಟ್ಟೆ ಪಾಡಿಗೋಸ್ಕರ ಮಾಡೋದು ಬೇಡ. ನಮಗೆ ಜನರು ತೋರಿಸೋದಕ್ಕೋಸ್ಕರ ಅಲ್ಲ, ದೇವರಿಗೋಸ್ಕರ ನಿಷ್ಠುರವಾಗಿ ನಿಂತೀಯ, ನಿಮ್ಮ ಮನೆಯ ಪರಿಸ್ಥಿತಿ ಬದಲಾಗುತ್ತೆ. ನಿಮ್ಮ ಮನೆಯ ಸುತ್ತಮುತ್ತಲು ಯಾರಾದರೂ ನಿಮಗೆ ವಿರೋಧ, ಅವರ ಪರಿಸ್ಥಿತಿ ಬದಲಾಗುತ್ತೆ. ನಿನ್ನ ಓಣಿಯ ಪರಿಸ್ಥಿತಿ ಬದಲಾಗುತ್ತೆ, ನಿನ್ನ ಊರಿನ ಪರಿಸ್ಥಿತಿ ಬದಲಾಗುತ್ತೆ. ದೇವರಿಗೋಸ್ಕರ ನಿಷ್ಠುರವಾಗಿ ಕಾಂಪ್ರಮೈಸ್ ಆಗಬಾರ್ದು. ಅಂಥ ವ್ಯಕ್ತಿ ಆಗಬೇಕಂತ ದೇವರು ಇವತ್ತಿನ ಚಾಲೆಂಜ್ ಮಾಡ್ತಿದ್ದಾನೆ. ಸ್ವಾಮಿಗಳನ್ನ, ಸ್ವಾಮಿ ನನ್ನನ್ನು ಅಂಥ ವ್ಯಕ್ತಿಯಾಗಿ ಮಾಡು ಸ್ವಾಮಿ. ಒಂದು ವೇಳೆ ಏನೇನು ಸ್ವಲ್ಪ ಭಯ ಆಗಿ ಬೆಂಕಿ ಬೀಳ್ದಂಗಿದ್ರೆ, ನನ್ನ ಸಾಯಿಸಿಬಿಟ್ರೆ ಪ್ರಾಣ ಭಯ ಇತ್ತಲ್ಲ, ಅವನೊಬ್ಬನೇ. ಅವರೆಲ್ಲ 400 ಜನ. ರಾಜ ಅವ್ರ ಕಡೆ ಇದ್ದಾನೆ, ರಾಣಿ ಬಹಳ ಕಠೋರ ವ್ಯಕ್ತಿ ಅವಳು ಅವ್ರ ಕಡೆ. ಯಾಕಂದ್ರೆ ತನ್ನ ಜನರನ್ನೆಲ್ಲ, ಪ್ರವಾದಿಗಳೆಲ್ಲ ಆಗಲೇ ಸಾಯಿಸ್ಬಿಟ್ರೆ, ಹಿಡಿದು ಸಾಯಿಸ್ತಿದ್ದಾಳೆ ಸೆರೆಮನೆ ಹಾಕಿ. ಆ ರಾಣಿ ಇದ್ದಾಳೆ, ರಾಜ ಇದ್ದಾನೆ, ಇಡೀ ದೇಶ ಆಲ್ಮೋಸ್ಟ್ ಅವ್ರ ಕಡೆ ಇದೆ. ಒಬ್ಬ ವ್ಯಕ್ತಿ ಇಡೀ ದೇಶವನ್ನು ಹೆಚ್ಚು ಕಡಿಮೆ ಎದುರಾಕೊಂಡು ನಿಂತ್ಕೊಂಡಿದ್ದಾನೆ. ಸ್ವಾಮಿ ಹೇಳ್ತಾನೆ, ನನ್ನ ಪಕ್ಷವಾಗಿ ನನ್ನ ಪರವಾಗಿ ನಿಲ್ಲುವಂಥ ಒಬ್ಬ ವ್ಯಕ್ತಿಗೋಸ್ಕರ ನಾನು ಹುಡುಕ್ತಾ ಇದ್ದೀನಿ. ನೀನು ಅಂಥ ವ್ಯಕ್ತಿ ಆಗಬೇಕು. ದೇವರಿಗೋಸ್ಕರ, ಆತನ ಹೆಸರನ್ನು ಸ್ಥಾಪಿಸೋಕ್ಕೋಸ್ಕರ ನೀನು ಅಂಥ ವ್ಯಕ್ತಿ ಆಗಬೇಕು. ದೇವರು ನಿನಗೋಸ್ಕರ ಹುಡುಕ್ತಾ ಇದ್ದಾನೆ. ಈಗೋ ಸ್ವಾಮಿ ನಾನಿದ್ದೀನಿ ಅಂತ ಹೇಳೋದಾದರೆ ಸ್ವಾಮಿಗೆ ಎಷ್ಟು ಸಂತೋಷ ಆಗುತ್ತೆ. ಇಲ್ಲವಾದರೆ ನೀನು ತಲಾಂತನ್ನು ನೆಲದಲ್ಲಿ ಬಚ್ಚಿಟ್ಟಂಥ ವ್ಯಕ್ತಿ ಆಗ್ತೀಯಮ್ಮ. ಆ ಪಾಪ ಮಾಡಬೇಡ. ಇಲ್ಲಿವರೆಗೂ ಸುವಾರ್ತೆ ಸಾರಿಲ್ಲ, ದಯಮಾಡಿ ಸುವಾರ್ತೆ ಸಾರಿಬಿಡು. ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಸಾಕ್ಷಿ ನೀವು ಯಾರಿಗೆ ಹೇಳಿಲ್ಲ, ಬೇಗ ಹೇಳಿಬಿಡು. ಟೈಮ್ ವೇಸ್ಟ್ ಮಾಡಬೇಡ. ಇನ್ನು ನೀನು ದೀಕ್ಷಾಸ್ನಾನ ತಕ್ಕೊಂಡಿಲ್ಲ, ಬೇಗ ದೀಕ್ಷಾಸ್ನಾನ ತಕ್ಕೋ. ಕರ್ತನ ಮೇಜಿನಲ್ಲಿ ಭಾಗಿಯಾಗು, ಇಲ್ಲಾಂದರೆ ಮೇಲೆ ನಿನಗೆ ಭಾಗ ಸಿಗೋದಿಲ್ಲ. ಯೇಸುಸ್ವಾಮಿ ಬಂದುಬಿಟ್ರೆ ಅಥವಾ ನೀನು ಯೇಸುಸ್ವಾಮಿ ಹತ್ರ ಹೋಗ್ಬಿಟ್ರೆ ಆ ಭಾಗ್ಯ ನಿನಗೆ ಸಿಗೋದಿಲ್ಲ. ಬೇಗ ದೀಕ್ಷಾಸ್ನಾನ ತಗೋ. ಸ್ವಾಮಿ ನಿನಗೋಸ್ಕರ ನಾನು ಉಪಯೋಗಿಸಲ್ಪಡಬೇಕು ಸ್ವಾಮಿ. ನಿನಗೋಸ್ಕರ ಉಪಯೋಗಿಸಲ್ಪಡಬೇಕು. ಜನರು ಏನು ಅನ್ಕೊತಾರೋ ಪರವಾಗಿಲ್ಲ, ಜನರನ್ನು ಇಷ್ಟಪಡ್ತಾರೋ ಪರವಾಗಿಲ್ಲ, ನಿನಗೋಸ್ಕರ ನಾನು ಜೀವಿಸ್ಬೇಕು, ನಿನ್ನ ಸಾಕ್ಷಿಯಾಗಿ ಜೀವಿಸ್ಬೇಕು. ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ಆದರೆ ನಮ್ಮ ಪ್ರಾಣ ಅಷ್ಟು ಬೇಗ ಸ್ವಾಮಿ ತೆಗೆಯೋದಿಲ್ಲ. ಯಾಕೆಂದರೆ ಆತನ ಲೆಕ್ಕಾಚಾರ ಒಂದಿದೆ, ಪ್ರಕಟಣೆ ಪುಸ್ತಕದಲ್ಲಿ ಬರೆದಿದೆ.
ಆ ಲೆಕ್ಕಾಚಾರದ ಪ್ರಕಾರ ಯಾರ್ಯಾರು ಆತನಿಗೋಸ್ಕರ ಹತಸಾಕ್ಷಿ ಆಗಬೇಕು ಅಂತ ಬರೆದಿದೆಯೋ ಅವರನ್ನು ಮಾತ್ರ ಜನರು ಕೊಲ್ಲಕ್ಕೆ ಸಾಧ್ಯ. ನಿನ್ನ ಹೆಸರದಲ್ಲಿ ಇಲ್ಲಂದರೆ ನಿನ್ನ ಕೂದಲನ್ನು ಸಹ ಯಾರು ಕೊಂಕಿಸ್ಲಿಕ್ಕೆ ಸಾಧ್ಯ ಇಲ್ಲ. ಭಯಪಡಬೇಡ ಪ್ರಾಣಕ್ಕೋಸ್ಕರ. ಜನ ಏನು ಮಾಡ್ಯಾರು? ಈ ದೇಹವನ್ನು ನಾಶ ಮಾಡ್ಯಾರು, ಆತ್ಮವನ್ನು ನಾಶ ಮಾಡೋಕ್ಕೆ ಸಾಧ್ಯ ಇಲ್ಲ. ದೇವರಿಗೋಸ್ಕರ ನಿಂತ್ಕೋ. ಸ್ವಾಮಿ, ಪ್ರಾಣ ಹೋದ್ರೂ ಪರವಾಗಿಲ್ಲ, ನಿನಗೋಸ್ಕರ ಜೀವಿಸ್ತೀನಿ ಅಂತ ತ್ಯಾಗ ಮಾಡು. ನಿನಗೋಸ್ಕರ ಎಲ್ಲವನ್ನು ಬಿಟ್ಟು ಬಂದಾತ. ಏಲಿಯ ಆ ಪರ್ವತದ ಮೇಲೆ ದೇವರ ಪಕ್ಷವಾಗಿ ನಿಂತುಕೊಂಡ. ದೇವರು ಅವನ ಪಕ್ಷವಾಗಿ ಬೆಂಕಿಯನ್ನು ಸುರಿಸ್ದ. ಎಷ್ಟರ ಮಟ್ಟಿಗೆ ಅಂದರೆ ಜನರು ದೂರ ಹೋಗ್ಬಿಟ್ರಂತೆ ಆ ಪ್ರಭಾವಕ್ಕೆ. ಅದನ್ನು ಅಪೇಕ್ಷೆ ಪಟ್ಟಿದ್ನಿಲ್ಲ, ಗೊತ್ತಿಲ್ಲ ಏಲಿಯ. ನಾವೇನು ಮಾಡ್ತಾಯಿದ್ವಿ? ಬರೀ ನಮ್ಮಲ್ಲೇ ಕಲಹ, ಕಚ್ಚಾಟ, ಗಂಡ ಹೆಂಡತಿ ನಡುವೆ ಕಚ್ಚಾಟ, ಅವರಲ್ಲಿ ಕಚ್ಚಾಟ, ಇವರಲ್ಲಿ ಕಚ್ಚಾಟ, ವ್ಯಾಪಾರದಲ್ಲಿ ಕಚ್ಚಾಟ. ಇದೇ ನಮ್ಮ ಜೀವನ ಆಯಿತಾ? ದೇವರಿಗೋಸ್ಕರ ನಿಲ್ಲುವಂಥ ಸಮಯ ಬಂದಿದೆ ಪ್ರಿಯರೇ. ಏಲಿಯನಂತೆ ನಾನು ಉಪಯೋಗಿಸಲ್ಪಡಬೇಕು ಸ್ವಾಮಿ ಅಂತ ಹೇಳುವಂಥ ವ್ಯಕ್ತಿಗಳು ಬೇಕಿವತ್ತು. ಯಾವಾಗ ಬೆಂಕಿ ಬಿತ್ತು, ಜನ ಕಂಗಾಲಾದರು, ಬೆಚ್ಚಿ ಬಿದ್ದುಬಿಟ್ರು. ಅವರು ನೀರೆಲ್ಲ ಆವಿಯಾಗಿ ಹೋಗ್ಬಿಡ್ತು. ಎಷ್ಟೋ ನೀರು ಹರಿದೋಗ್ತಾ, ಕಾಲುವೆಯಾಗಿ ಹರಿದೋಗ್ತಾಯಿದಂತೆ, ಎಲ್ಲ ಆವಿ ಆಗಿಬಿಡ್ತು. ಹೇಳ್ತಾನೆ, ಕೂಡಲೇ ಆ 400 ಜನ ಹಿಡ್ಕೊಳ್ರಿ ಅಂದ. ಎಷ್ಟು ಧೈರ್ಯ ಅವನಿಗೆ! ಒಬ್ಬ ವ್ಯಕ್ತಿ ದೇವರ ಪಕ್ಷವಾಗಿ ನಿಂತಾಗ ಧೈರ್ಯ ಬಂತು. ಆ 400 ಜನ ಹಿಡ್ಕೊಳ್ರಿ, ಎಲ್ಲ 400 ಜನ ಹಿಡ್ಕೊಂಡ್ರು. ಅವರನ್ನು ಒಟ್ಟಾಗಿ ಹತ್ತಿಸಿಬಿಟ್ಟ. ಅದಾದಮೇಲೆ ಏನಾಯಿತು? ಈಜಬೇಲಳಿಗೆ ಭಾಳ ಸಿಟ್ಟು ಬಂತು. ನಾಳೆ ಈ ಸಮಯಷ್ಟಿಗೆ ನಾನು ಅವನನ್ನು ಕೊಲ್ಲದೆ ಹೋದರೆ ನನ್ನ ದೇವರು ನನಗೆ ಬೇಕಾದ್ದು ಮಾಡಲಿ ಅಂತ ಅವಳು ಪ್ರಮಾಣ ಮಾಡ್ತಾಳೆ. ಅವಳು ದೇವರು ಏನೂ ಅಲ್ಲ ಅಂತ ಗೊತ್ತು ಏಲಿಯನಿಗೆ. ಅವಳು ರೋಷದಲ್ಲಿ ಹೇಳ್ತಾಳೆ, ನಾನು ಏಲಿಯನನ್ನು ಕೊಲ್ತೀನಿ, ಅವನು ನನ್ನ ದೇವರ ಪ್ರವಾದಿಗಳು ಈ ಥರ ಮಾಡಿದಾನ, ನಾನು ಮಾಡ್ತೀನಿ ಅಂತ ಹೇಳುವಾಗ ಏಲಿಯನಿಗೆ ಆ ಸುದ್ದಿ ಬಂತು. ಪ್ರಾಣ ಭಯ ಅವನನ್ನು ಹಿಡಿತಾ ಇದೆ. ದೇವರ ಪಕ್ಷವಾಗಿ ನಿಂತು ದೇವರ ನಿಜವಾದಂಥ ಯೆಹೋವ ದೇವರು ನಿಜವಾದ ದೇವರು ಅಂತೇಳಿ ಸಾಕ್ಷಿಯಾಗಿ ಪ್ರತ್ಯಕ್ಷವಾಗಿ ಡೆಮಾನ್ಸ್ಟ್ರೇಷನ್ ಮಾಡಿದಂಥ ವ್ಯಕ್ತಿಗೆ ಇವಾಗ ಪ್ರಾಣ ಭಯ ಬಂತು. ನೋಡಿ ವ್ಯಕ್ತಿ ಯಾವ ರೀತಿ ಚೇಂಜ್ ಆಗ್ತಾ ಇದ್ದಾನೆ. ಆ ಸಮಯದಲ್ಲಿ ದೇವರು ಹೇಳ್ತಾನೆ, ನಿನ್ನ ಸಮಯ ಮುಗಿತಾ ಬಂತು, ನೀನು ಇನ್ನೊಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡು. ಇನ್ನು ಬೇರೆ ಇಬ್ಬರನ್ನು ರಾಜರನ್ನಾಗಿ ಮಾಡು ಅಂತ ಹೇಳ್ತಾನೆ. ಅದು ಬೇರೆ ಟಾಪಿಕ್, ಅದ್ರ ಬಗ್ಗೆ ಹೋಗೋದು ಬೇಕಾಗಿಲ್ಲ. ಈಗ ಗುರುವಿನ ಸಮಯ ಮುಗಿತಾ ಬಂತು. ಎಲೀಷನ ಸಮಯ ಬಂತು. ಹೇಳ್ತಾನೆ, ಇಂಥ ಮಗ ಇದ್ದಾನೆ, ಅವರ ಮಗ ಇದ್ದಾನೆ, ಅಡ್ರೆಸ್ ಕೊಡ್ತಾನೆ. ಅವನ ಹೆಸರು ಎಲೀಷಾ. ಅವನಿಗೆ ನೀನು ಏನು ನನ್ನ ಪ್ರವಾದಿಯಾಗಿ ನೀನು ಆರಿಸ್ಕೋಬೇಕು. ದೊಡ್ಡ ಶ್ರೀಮಂತ ಎಲೀಷಾ. 12 ಜೋಡಿ ಎತ್ತುಗಳು ತಗೊಂಡು ನೆಲ ಉಳ್ತಾ ಇದ್ದಾನೆ. ಒಂದು ಜೋಡಿ ಎತ್ತಲ್ಲಮ್ಮ, ಅಷ್ಟು ದೊಡ್ಡದಾದಂಥ ಜಮೀನು ಒಂದು, ಅಷ್ಟು ಅಗರ್ಭ ಶ್ರೀಮಂತ. ಎಲಿಯ ಏನೂ ಮಾತಾಡಲಿಲ್ಲ. ಸುಮ್ಮನೆ ಹೋಗ್ತಾ ಯಾರೋ ಹೋಗ್ತಾರೆ ಅಂದ್ಕೊಂಡ ಎಲೀಷಾ. ಹೋಗ್ತಾ ತನ್ನ ಕಂಬಳಿಯನ್ನು ಅವನ ಮೇಲೆ ಸುಮ್ಮನೆ ಹಾಕಿದ್ನಷ್ಟೇ. ಏನಾದರೂ ಮಾತಾಡಿದ್ನ ಎಲೀಷಾ? ನೀವು ಆಮೇಲೆ ಮನೆಗೆ ಹೋಗಿ ಓದ್ಕೊಳ್ಳಿದ್ದನ್ನು. ಎಲಿಯ ಏನಾದರೂ ಮಾತಾಡಿದ್ನ? ಯೆಹೋವ ದೇವರು ನೀನು ಈ ರೀತಿ ಕರಿತಾ ಇದ್ದಾನೆ, ಎಲೀಷಾ ನೀನು ದೇವ್ರ ಸೇವೆ ಬರಬೇಕಂತೆ ಅಂತ ಕರೆದಿಲ್ಲ. ಸುಮ್ಮನೆ ತನ್ನ ಕಂಬಳಿಯನ್ನು ಅವನ ಮೇಲೆ ಹಾಕ್ತಾನೆ. ಎಲೀಷನ್ಗೆ ಅರ್ಥ ಆಗ್ಬಿಡ್ತು, ನನ್ನನ್ನು ಸೇವೆ ಕರಿತಾ ಇದ್ದಾನೆ ಅಂತೇಳಿ. ಮೌಖಿಕವಾಗಿ ಯಾವುದೇ ಭಾಷೆ ಇಲ್ಲ, ಸಾಂಕೇತಿಕವಾದಂಥ ಭಾಷೆ. ಕಂಬಳಿ ತೆಗೆದು ಅವನ ಮೇಲೆ ಹಾಕಿ ಸುಮ್ಮನೆ ಹೋಗ್ಬಿಟ್ಟ ಅಷ್ಟೇ ಆತ ಮನುಷ್ಯ. ಯಾರು ಸುತ್ತಮುತ್ತಲು ಯಾರಿಗೂ ಅರ್ಥ ಆಗಿಲ್ಲ. ಎಲೀಷನ್ಗೆ ಅರ್ಥ ಆಯಿತು. ಇಮಿಡಿಯೇಟಾಗಿ ಏನು ಮಾಡ್ತಾನೆ? ಆ ಹೋರಿಗಳನ್ನೆಲ್ಲ ಹತ ಮಾಡಿ, ಆ ಕುಂಟೆ ಅದೇನಿದೆಯಲ್ಲ ಹೊಲ ಉಳುವಂಥ ಕಟ್ಟಿಗೆ ಸಾಮಗ್ರಿ ಅದನ್ನೆಲ್ಲ ಒಲೆಯಲ್ಲಿಟ್ಟು ಅದರ ಮೇಲೆ ಆ ಎತ್ತುಗಳ ಮಾಂಸವನ್ನು ಬೇಯಿಸಿ ಎಲ್ಲ ಜನರಿಗೆ ಊಟ ಮಾಡಿಸಿ ತಾನು ಎಲಿಯನನ್ನು ಹಿಂಬಾಲಿಸ್ತಾ ಇದ್ದಾನೆ ಮನೇಲಿ ಇನ್ಫಾರ್ಮ್ ಮಾಡಿ. ಅಂದರೆ ಎಲೀಷಾ ವಾಸ್ ಸೆಲೆಬ್ರೇಟಿಂಗ್ ಹಿಸ್ ಕಾಲ್. ಎಲೀಷನು ಕರ್ತನ ತನ್ನನ್ನು ಕರೆದಿದ್ದಾನೆ ಅದನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿ ಹೋಗ್ತಾ ಇದ್ದಾನೆ. ಯೇಸು ಸ್ವಾಮಿ ಶಿಷ್ಯರನ್ನು, ನಾನು ನಿಮ್ಮನ್ನು ಮನುಷ್ಯರು ಹಿಡಿಯುವಂಥ ಬೆಸ್ತರನ್ನಾಗಿ ಮಾಡ್ತೀನಿ ಅನ್ನುವಾಗ ಅವರು ತಮ್ಮ ದೋಣಿಗಳನ್ನು ಬಲೆಗಳನ್ನು ಹಾಗೆ ಬಿಟ್ಟು ಹೋಗ್ಬಿಟ್ರು. ಇಲ್ಲಿ ಎಲೀಷನನ್ನು ಎಲಿಯ ಯಾವಾಗ ಆರಿಸ್ಕೊಂಡ್ನೋ, ತನ್ನ ಕಂಬಳಿ ಅವನ ಮೇಲೆ ಹಾಕಿದ್ನೋ, ತನ್ನ ಏನು ಹೇಳ್ತೀರಾ
ಉದರ ಪೋಷಣೆ, ತನ್ನ ಹೊಟ್ಟೆಪಾಡಿಗೋಸ್ಕರ ಏನು ಉಳುಮೆ ಮಾಡ್ತಾ ಇದ್ದ, ಕುಂಟೆ ಅದೇನು ಮಾಡ್ತಾ ಇದ್ದ, ಅವೆಲ್ಲವನ್ನು ಅಲ್ಲಿಗೆ ಸಮಾಪ್ತಿ ಮಾಡಿದ. ತನ್ನ ಜೀವನೋದ್ಧಾರಕ್ಕಿರುವಂಥ ಎತ್ತುಗಳೆಲ್ಲ ಹತ್ತಿಸಿಬಿಟ್ಟ. ಆ ಕಟ್ಟಿಗೆ ಸಾಮಗ್ರಿಗಳನ್ನ ತೊಗೊಂಡು ಒಲೆಯಲ್ಲಿಟ್ಟು ಎಲ್ಲವನ್ನ ಅಡಿಗೆ ಮಾಡಿ ಎಲ್ಲರಿಗೆ ಡಿಕ್ಲೇರ್ ಮಾಡ್ದ, ಸ್ವಾಮಿ ನನ್ನನ್ನು ತನ್ನ ಸೇವೆ ಕರೆದಿದ್ದಾನೆ. ಇವತ್ತು ಸ್ವಾಮಿ ನಿನ್ನನ್ನು ಸೇವೆ ಕರೆಯುವಾಗ ನೀನು ಅಷ್ಟು ವಿಜೃಂಭಣೆಯಿಂದ ಬರಬೇಕು. ಅವನಿಗೆ ಅವೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ, ಆದರೆ ಅವನು ಸಾಂಕೇತಿಕವಾಗಿ ಹಬ್ಬ ಆಚರಣೆ ಮಾಡ್ದ. ತನ್ನ ಮನೇಲಿ ಹೇಳ್ಬಿಟ್ಟ, ನಾನು ಹೋಗ್ತಾ ಇದ್ದೀನಿ ಸೇವೆಗೆ. ಎಲೀಷನಿಗೆ ನೋಡಪ್ಪ, ನಾನು ಮದುವೆ ಮಾಡ್ಕೊಂಡಿಲ್ಲ, ನೀನು ಮದುವೆ ಮಾಡ್ಕೋಬೇಡ ಅಂತ ಹೇಳಲಿಲ್ಲ. ತನ್ನ ಗುರುವಿನಂತೆ ಅವನು ಸಹ ಮದುವೆ ಮಾಡ್ಕೊಳ್ಳಾರ್ದೆ ಉಳ್ಕೊಂಡ. ತನ್ನ ಗುರುವು 16 ಹೆಚ್ಚು ಕಡಿಮೆ 16 ಅದ್ಭುತಗಳನ್ನು ದೇವರಿಗೋಸ್ಕರ ಮಾಡಿ ಪ್ರಪಂಚವನ್ನು ಅಲ್ಲೋಲ ಕಲ್ಲೋಲ ಮಾಡಿದರೆ, ಎಲೀಷಾ ಹೆಚ್ಚು ಕಡಿಮೆ 32 ಅದ್ಭುತಗಳನ್ನು ಮಾಡ್ದ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಏನಂತ ಓದಿದ್ವಿ? ನಾನು ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ನೀವು ಮಾಡ್ತೀರಿ, ಅದಕ್ಕಿಂತಲೂ ಮಹತ್ತಾದಂಥ ಕಾರ್ಯಗಳು. ಹಳೆ ಒಡಂಬಡಿಕೆಗಳು ನೆರವೇರಿತು. ಯಾವಾಗ ಎಲಿಯನ ದೇವರಲ್ಲಿ ನಂಬಿಕೆ ಇಟ್ನೋ, ಎಲಿಯನು ಮಾಡಿದ್ದಕ್ಕಿಂತಲೂ ಹೆಚ್ಚಾದಂಥ ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಎಲೀಷಾ. ಇವತ್ತು ನೀನು ದೇವರಲ್ಲಿ ನಂಬಿಕೆ ಇಟ್ಟರೆ, ನೀನು ಯಾರನ್ನು ಇಲ್ಲಿ ಗುರುವಾಗಿ ನಾನು ಇವರಂತೆ ಇರಬೇಕು, ಈ ರೀತಿ ಅವರಿಗಿಂತಲೂ ಹೆಚ್ಚಾಗಿ ಸ್ವಾಮಿ ನಿನ್ನ ಉಪಯೋಗ ಮಾಡ್ತಾನೆ. ಆದರೆ ಆ ಹಸಿವು, ಆ ದಾಹ ನಿನ್ನಲ್ಲಿ ಬರಬೇಕು. ಏನು ಹೇಳ್ತೀರಾ, ಆ ಒಂದು ತಪನ ಬರಬೇಕು ನಿನ್ನಲ್ಲಿ. ಆ ಹೃದಯ ಬಡಿತ ಅದಕ್ಕೋಸ್ಕರ ಇರಬೇಕು. ಎಷ್ಟು ಜನ ನಾವು ರೆಡಿಯಾಗಿದ್ದೀವಿ? ನನ್ನ ಕುಟುಂಬಕ್ಕೋಸ್ಕರ ನಾನು ಕಷ್ಟಪಡ್ತೀನಮ್ಮ, ನನ್ನ ಗಂಡನಿಗೋಸ್ಕರ ಕಷ್ಟಪಡ್ತೀನಿ, ನನ್ನ ಹೆಂಡತಿಗೋಸ್ಕರ ಕಷ್ಟಪಡ್ತೀನಿ, ನನ್ನ ಮಕ್ಕಳಿಗೋಸ್ಕರ ಕಷ್ಟಪಡ್ತೀನಿ. ಇನ್ನೂ ಆಸೆ, ಇನ್ನೂ ಸಂಪಾದನೆ ಒಳ್ಳೆಯದೇ. ಅವೆಲ್ಲವಕ್ಕಿಂತ ಹೆಚ್ಚಾಗಿ ದೇವರ ಪಕ್ಷವಾಗಿ ನಿಲ್ಲುವಂಥದ್ದು. ದೇವರು ನೀನು ಯಾರನ್ನು ನಾನು ಈ ರೀತಿ ಸೇವೆ ಮಾಡಬೇಕಂತ ಇಟ್ಕೊಂಡಿಲ್ಲ, ಅವರಿಗಿಂತಲೂ ಹೆಚ್ಚಾಗಿ ನನಗಿಂತಲೂ ಹೆಚ್ಚಾದ ಮಹತ್ ಕಾರ್ಯಗಳು. ಹೊಸ ಒಡಂಬಡಿಕೆ ಸ್ವಾಮಿ ಹೇಳ್ತಾನಲ್ಲ, ಹಳೆ ಒಡಂಬಡಿಕೆಯಲ್ಲೂ ಅದೇ ಮಾತುಗಳು, ಹೊಸ ಒಡಂಬಡಿಕೆ ಅದೇ ಮಾತು. ಸಿನಾರಿಯೋ ಬೇರೆ ಬೇರೆ ಅಷ್ಟೇ, ಅಲ್ಲಿ ಹಿನ್ನೆಲೆ ಬೇರೆ ಇದೆ ಅಷ್ಟೇ. ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಏನು ವ್ಯತ್ಯಾಸ ಇಲ್ಲ. ಅಲ್ಲಿ ತಂದೆಯಾದ ದೇವರು ಕೆಲಸ ಮಾಡ್ತಾನೆ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಮಾಡ್ತಿದ್ದಾನೆ, ಈಗ ಪವಿತ್ರಾತ್ಮನ ಮಾಡ್ತಾ ಇದ್ದಾನೆ. ಇವತ್ತು ಎಲಿಯನಂತೆ ಸೇವೆ ಮಾಡುವಂಥ ಇಷ್ಟ ಇದೆಯಾ? ಎಲೀಷನಂತೆ ಅದಕ್ಕಿಂತಲೂ ಹೆಚ್ಚಾದಂಥ ಸೇವೆ. ಎಲಿಯ ಆ ಸೇವೆಗಳನ್ನು ಮಾಡಿ ಅದ್ಭುತ ಮಾಡ್ದ, ಆದರೆ ಸತ್ತವ್ರನ್ನ ಎಬ್ಸೋದು ಅವೆಲ್ಲ ಮಾಡ್ದ. ಎಲೀಷಾ ಏನು ಮಾಡ್ದ? ಕಟ್ ಆ್ಯಂಡ್ ಪೇಸ್ಟ್ ಮಾಡಿಬಿಟ್ಟ. ನಾಮಾನನಿಗೆ ಬಂದ ಕುಷ್ಠರೋಗ ಗೆಹಜಿಗೆ ಅಲ್ವಾ, ಆಸೆಪಟ್ಟ ಗೆಹಜಿ, ದುಡ್ಡಿಗೋಸ್ಕರ ಆಸೆಪಟ್ಟ, ಬೆಳ್ಳಿಗೆ ಬಂಗಾರಕ್ಕೋಸ್ಕರ ಆಸೆಪಟ್ಟ. ಹೌದಾ, ಆಸೆ ಪಡ್ತಾ ಇದೆಯಾ? ಅವನಿಂದ ಕುಷ್ಠ ತೆಗೆದ, ಕಟ್ ಮಾಡ್ದ, ಇವನಿಗೆ ಪೇಸ್ಟ್ ಮಾಡಿ ಹೋಗೋ ಗೆಹಜಿ ಮನೆಗೆ ಹೋಗ್ಬಿಡೋದು ಕರೆದ. ಆವಾಗಲೇ MS Word ಕೆಲಸ ಮಾಡ್ತಾಯಿತ್ತು, ಕಂಪ್ಯೂಟರ್, ಕಟ್ ಆ್ಯಂಡ್ ಪೇಸ್ಟ್. ಎಲಿಯ ಕೆಲಸ ಮಾಡಿಲ್ಲ, ಎಲೀಷಾ ಮಾಡೋದು ಆ ಕೆಲಸವನ್ನು. ಹಲೋ, ದೇವರ ರಾಜ್ಯಕ್ಕೋಸ್ಕರ ದೇವರ ಪಕ್ಷವಾಗಿ ನಿಲ್ಲುವಂಥ ವ್ಯಕ್ತಿ ನೀನು ಹಾಕೋ. ಸ್ವಾಮಿ ನಾನು ನಿನ್ನ ಪಕ್ಷವಾಗಿ ನಿಲ್ತೇನೆ ಸ್ವಾಮಿ. ಎಲೀನಿಗಿಂತಲೂ ದುಪ್ಪಟ್ಟು 2ರಷ್ಟು ಅದ್ಭುತಗಳನ್ನು ಮಾಡ್ದ. ಯಾಕೆ? ಅವನಲ್ಲಿ ಹಸಿವು ಆ ರೀತಿ ಇತ್ತು. ಎಲಿಯ ಹೋಗುವಾಗ ನಾನು ಹೋಗ್ತೀನಿ, ಬೆಂಕಿ ರಥಗಳು ಬರ್ತವೆ, ನಾನು ತಂದೆ ದೇವತೆ ಹೋಗ್ತೀನಿ ಅಂತ ಎಲೀಷನಿಗೆ ಹೇಳಲಿಲ್ಲ. ಅವನು ಬಹಳ ಮಾರ್ಮಿಕವಾಗಿದ್ದ, ಬಹಳ ಒಂಥರ ಅವನ ವರ್ತನೆಯೇ ಬೇರೆ ಇತ್ತು. ನಾನು ಸುಮ್ಮನೆ ಹೋಗ್ತಿದ್ದಾನಷ್ಟೇ. ಎಲೀಷ ಅವನಿಗೆ ನೀನು ಬರಬೇಡ ಇರು, ನಾನು ಮುಂದೆ ಹೋಗ್ತೀನಿ, ನನಗೆ ದೇವರು ಅಲ್ಲಿ ಬಾ ಅಂತ ಹೇಳಿ ಅಂತ ಹೇಳ್ತಾನೆ. ನಾನು ಬರ್ತೀನಿ ಅಂತಾನೆ ಇವನು ಎಲೀಷ. ಸ್ವಲ್ಪ ದೂರ ಹೋದ್ಮೇಲೆ ನೀನು ಇಲ್ಲೇ ಇರಪ್ಪ, ನಾನು ಮುಂದೆ ಹೋಗ್ತೀನಿ ಅಂತಾನೆ ಎಲಿಯ. ಇಲ್ಲಪ್ಪ ನಾನು ಬರ್ತೀನಿ. ಮೊಂಡ ಮೊದಲೆಲ್ಲ ಸಣ್ಣದ ಕೂಡ್ಲಿಗರು ಮೊಂಡ್ರು ಅಂತ ಬರ್ತಿದ್ರು ಅವರು. ಜ್ಞಾಪಕ ಆಯ್ತಾ? ದೊಡ್ಡವ್ರಿಗೆಲ್ಲ ಜ್ಞಾಪಕ ಇರುತ್ತೆ. ಕೂಡ್ಲಿಗರು ಮೊಂಡ್ರು ಏನ ಕೊಡೋವರಿಗೆ ಮನೆ ಮುಂದೆ ಗುಯ್ ಅನ್ಕೊಂತ ಇರ್ತಿದ್ರು ಅವರು. ಇವ್ರು ಹಂಗೆ. ಮತ್ತೆ ಸ್ವಲ್ಪ ಮುಂದೆ ಹೋಗ್ತಾನೆ, ಇಲ್ಲಪ್ಪ ದೇವ್ರು ನನಗೆ ಅಲ್ಲಿ ಮುಂದೆ ಬಾ ಅಂತ ಹೇಳಿ, ತಮ್ಮ ಇಲ್ಲೇ ಇರೋ. ಒಳ್ಳೆ ನಾನು ಬರ್ತೀನಿ, ಅಮ್ಮ ನಾನು ಬರ್ತೀನಿ ನಿಂದೆ. ಕೊನೆಗೆ ಇವನು ಹಠವಾದೆ ಅಂತ ಗೊತ್ತಾಯ್ತು ಎಲಿಯನಿಗೆ. ಸುಮ್ಮನೆ ಮುಂದೆ ಹೋದ. ಇನ್ನು ಮಾತಾಡ್ಕೊತ ಅಲ್ಲಿ ಕೂಡ ಹೇಳಿಲ್ಲ, ನನಗೆ ದೇವ್ರು ಕರ್ಕೊಂಡು ಹೋಗ್ತಾರಪ್ಪ, ನನ್ನ ಟೈಮ್ ಅಂತಂದು ಹೇಳುವಲ್ಲ. ದೇವ್ರು ಅಲ್ಲಿ ಬಾಂಧನ ಅಂತದಾನ. ನೀನು ಎಲ್ಲಿಗನ್ನ ಬಾ, ನಾನು ಹಿಂದೆ ಬರ್ತೀನಿ ಅಂತಾನೆ. ಗುರುವನ್ನು ಹಿಂಬಾಲಿಸುವಂಥ ಒಂದು ಚಪಲ, ಒಂದು ಹಸಿವು ಅವನಿಗೆ. ನನ್ನ ಗುರುವಿನಂತೆ ನಾನು ಆಗಬೇಕು. ಅಷ್ಟರೊಳಗಡೆ ಒಂದು ಗುಂಪಿನ ಜನ ಕೇಳ್ತಾರೆ, ಹೇಯ್ ನಿನ್ನ ಗುರುವು ಹೋಗುವಂಥ ಸಮಯ ಬಂದು ನಿನಗೆ ಗೊತ್ತಾ?
ಗೊತ್ತು ಬಿಡಪ್ಪ, ಅದಕ್ಕೋಸ್ಕರ ಹಿಂದೆ ಬಿದ್ದೀನಿ. ಗುರು ಹೇಳಿಲ್ಲ ಅವನಿಗೆ, ಆದರೂ ಸೂಕ್ಷ್ಮ ತಿಳ್ಕೊಂಡ. ಏನೋ ನನ್ನ ಗುರು ಅಲ್ಲಿ 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 ಅಂತ ಏಮೋ చేస్తాడు, చూస్తాం ఎక్కడ పోతాం. ಇನ್ನೋರು ಮಾತಾಡ್ಕೊಂಡು ಹೋಗುವಾಗಲೇ ಪಕ್ಕನೆ ಆಕಾಶದಿಂದ ಬೆಂಕಿಯ ರಥಾಶ್ವಗಳು ಬಂದು ಪಕ್ಕನೆ ಎಲಿಯನನ್ನು ಮೇಲೆ ತಗೊಂಡೋಗ್ಬಿಟ್ಟು, ಅಯ್ಯೋ ನನ್ನ ಒಡೆಯ. ಆಗ ಅಲ್ಲಿಂದ ಕಂಬಳಿ ಕೆಳಗೆ ಬಿತ್ತು. ಹಲ್ಲೆಲೂಯ. ಬಂದು ಹೇಳ್ತಾನೆ, ಅಲ್ಲಿ ನದಿ ಇರ್ತದೆ, ಎಲಿಯನ ದೇವರೇ. ಯಾವ ಕಂಬಳಿಯಿಂದ ಹೊಡಿತಾನೋ ಅಲ್ಲಿ ಇಬ್ಬಾಗ ಆಗುತ್ತೆ. ಶುರುವಾಯ್ತು ಅವನ ಮಿನಿಸ್ಟ್ರಿ. ಅಲ್ಲಿಂದ ತನ್ನ ಗುರು ಮಾಡಿದಕ್ಕಿಂತಲೂ ಹೆಚ್ಚಾದಂಥ ಅದ್ಭುತ ಕಾರ್ಯಗಳು ಮಾಡ್ತಾನೆ. ಯೇಸು ಸ್ವಾಮಿಗಿಂತ ಹೆಚ್ಚಾದ ಅದ್ಭುತ ಕಾರ್ಯಗಳು ಮಾಡುವಂಥ ನಿನಗೆ ಆ ಹಸಿವಿದೆಯಾ? ದೇವರನ್ನು ಉಪಯೋಗಿಸ್ತಾನೆ. ನಾವಿನ್ನು ಯೇಸು ಸ್ವಾಮಿ ಮಾಡಿದಷ್ಟೇ ಮಾಡೋದಕ್ಕೂ ನಮಗೆ ಶಕ್ತಿ ಆಗ್ತಾ ಇಲ್ಲ. ಆದರೆ ಸ್ವಾಮಿ ಹೇಳ್ತಾರೆ, ನಂಬುವವನಿಗೆ ಸಮಸ್ತವೂ ಸಾಧ್ಯ. ಆ ನಂಬಿಕೆ ನಮ್ಮಲ್ಲಿರಬೇಕು. ನಿನ್ನ ರಕ್ಷಣೆಯನ್ನು ಹೂತಿಡಬೇಡ. ಏನು ಹೇಳ್ತೀರಾ? ಅಂಜುಬುರುಕತನ ಬೇಡ, ಪಿರಿಕಿತನ ಒದ್ದು. ಅಂಜುಬುರುಕತನ ಬೇಡ ನಿನಗೆ. ದೇವರು ಕೊಟ್ಟಂಥ ರಕ್ಷಣೆಯನ್ನು ವಿನಿಯೋಗಿಸು, ಇನ್ವೆಸ್ಟ್ ಮಾಡು. ಸ್ವಾಮಿ, ಯಾವ ರೀತಿ ನಾನು ನಿನಗೋಸ್ಕರ ಮಾಡಬೇಕು ಕಲಿಸ್ಕೊಡು ಸ್ವಾಮಿ. ನನಗೆ ಜ್ಞಾನ, ಯಾಕೋಬನ ಪತ್ರಿಕೆ ಅದೇ ಇದೆಯಲ್ಲ, ಯಾವನಿಗಾದರೂ ಜ್ಞಾನ ಕಡಿಮೆ ಆದರೆ ನನ್ನನ್ನು ಬೇಡಿಕೊಳ್ಳಿ, ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಸ್ವಾಮಿ, ನನಗೆ ರಕ್ಷಣೆ ಕೊಟ್ಟಿಯಪ್ಪ, ನಾನು ರಕ್ಷಿಸಲ್ಪಟ್ಟಿದ್ದೀನಿ, ಇಷ್ಟು ವರ್ಷ ಆಯ್ತು ನಾನು ರಕ್ಷಣೆ ಹೊಂದಿ, ಅದು ನಾನು ವಿನಿಯೋಗಿಸಿಲ್ಲ. ಆ ಒಂದು ತಲಾಂತರ ನೆಲದಲ್ಲಿ ಬಚ್ಚಿಟ್ಬಿಟ್ಟಿನಿ. ನೀನು ಬಂದಾಗ ಸ್ವಾಮಿ ನಾನು ಬಿಲೀವರ್, ನನ್ನ ಪರಲೋಕ ಕರ್ಕೊಂಡು ಹೋಗು ಅಂತ ಹೇಳುವಂಥ ಸ್ಥಿತಿ ಬಂದ್ಬಿಟ್ಟಿನಿ ಸ್ವಾಮಿ. ಆದರೆ ಇವತ್ತು ನಾನು ಕೇಳಿಸ್ಕೊಂಡಿದ್ದೀನಿ ವಾಕ್ಯವನ್ನು, ನಾನು ಅದನ್ನು ಇನ್ವೆಸ್ಟ್ ಮಾಡಬೇಕು, ವಿನಿಯೋಗಿಸಬೇಕು ನಿನ್ನ ರಾಜ್ಯದಲ್ಲಿ. ಹೆಂಗೆ ಮಾಡಬೇಕು ಗೊತ್ತಿಲ್ಲ ಸ್ವಾಮಿ, ಕಲಿಸ್ಕೊಡಪ್ಪ. ಏನೇ ಆಗಿರಲಿ, ಅದು ಲಾಸ್ ಅನ್ನಿರಲಿ, ಗೇದನ್ನಿರಲಿ, ಪ್ರಾಣ ಇರಲಿ, ಪ್ರಾಣ ಹೋಗಲಿ, ನಿನಗೋಸ್ಕರ ಮುಂದೆ ಹೋಗ್ತೀನಿ ಸ್ವಾಮಿ ಅಂತ ನೀನು ದೇವ್ರಿಗೆ ಸ್ಟ್ಯಾಂಡ್ ತಗೊಂಡ್ರೆ, ದೇವರಂತನ ಬಲ ನಂಬಿಗಸ್ತನದ ಒಳ್ಳೆ ಆಳು. ನಿನ್ನಂಥವಳೆ ನನಗೆ ಬೇಕು, ನಿನ್ನಂಥವು ನನಗೆ ಬೇಕು. ತೀರ್ಮಾನ ಮಾಡೋಣ. ಸ್ವಾಮಿ, ಇಲ್ಲಿವರೆಗೂ ರಕ್ಷಣೆಯನ್ನು ಸುಮ್ಮನೆ ಬಚ್ಚಿಟ್ಕೊಂಡೆ, ನಾನು ನನ್ನ ಮನೆಯವರು ಯೆಹೋವನನ್ನು ಕೊಂಡಾಡು ಅಷ್ಟರಲ್ಲೇ ಇದ್ದೀವಿ ಸ್ವಾಮಿ, ಅದು ಇನ್ನೊಬ್ಬರಿಗೆ ಪಾಸ್ ಆನ್ ಮಾಡ್ತಾ ಇಲ್ಲ. ಕ್ಷಮಿಸು. ಇನ್ನು ಮೇಲೆ ಆ ರಕ್ಷಣೆ ನಾನು ವಿನಿಯೋಗಿಸ್ತೇನೆ, ಇನ್ವೆಸ್ಟ್ ಮಾಡ್ತೇನೆ. ಅದರಿಂದ ನಾನು ರಿಟರ್ನ್ಸ್ ತಗೊಂಡು ನೀನು ಬರುವಾಗ ಸ್ವಾಮಿ ನಿನಗೋಸ್ಕರ ಇಷ್ಟೆಲ್ಲ ಆತ್ಮಗಳಂತ ತೋರಿಸ್ತೀನಿ ಸ್ವಾಮಿ. ಸ್ವಾಮಿಗೆ ನೀನು ಬೇಕು. ಎಲಿಯನಂತೆ ಆಗ್ತೀಯಾ, ಎಲಿಷನಂತೆ ಆಗ್ತೀಯಾ, ನಿನಗೆ ಬಿಟ್ಟಂಥ ವಿಷಯ. ಪ್ರಾರ್ಥನೆ ಮಾಡ ಕಣ್ಮುಚ್ಚಿ. ಬಹುಶಃ ನಾವು ಯೇಸು ಸ್ವಾಮಿಯನ್ನು ನಂಬಿ ಹಲವಾರು ವರ್ಷಗಳಾಗಿರಬಹುದು. ಯೇಸು ಸ್ವಾಮಿ ನನಗೋಸ್ಕರ ಸತ್ತ, ಆತನು ಮತ್ತೆ ತಿರುಗಿ ಎದ್ದಿದ್ದಾನೆ, ಪರಲೋಕದಲ್ಲಿ ನನಗೋಸ್ಕರ ಕಾಯ್ತಾ ಇದ್ದಾನೆ, ನನ್ನ ಕರ್ಕೊಂಡು ಹೋಗೋದಕ್ಕೆ ಮತ್ತೆ ತಿರುಗಿ ಬರ್ತಾನೆ ಅನ್ನುವಂಥ ನಂಬಿಕೆ ಬಂದು ಎಷ್ಟು ವರ್ಷಗಳಾಯಿತು ನಿನ್ನ ಜೀವನದಲ್ಲಿ? ಆ ರಕ್ಷಣೆಯನ್ನು ನೀನು ಇನ್ವೆಸ್ಟ್ ಮಾಡಿದೀಯಾ, ವಿನಿಯೋಗಿಸಿದೀಯಾ, ಅದನ್ನು ಇನ್ನೊಬ್ಬರಿಗೆ ಹಂಚಿದೀಯಾ, ಆ ಬೀಜವನ್ನು ಬಿತ್ತಿದೀಯಾ, ಅಥವಾ ಅದನ್ನು ಬಚ್ಚಿಟ್ಟಿದೀಯಾ? ಸ್ವಾಮಿ ಇಂಥವ್ರನ್ನ ಉಪಯೋಗಿಸ್ತಾನೆ, ಅಂಥವ್ರನ್ನ ಉಪಯೋಗಿಸ್ತಾನೆ, ನನ್ನಂಥವ್ರನ್ನ ಉಪಯೋಗಿಸೋದಿಲ್ಲ, ನಾನು ಕೆಲಸಕ್ಕೆ ಬಾರದವನು, ನನಗೆ ಮಾತಾಡೋಕ್ಕೆ ಬರೋದಿಲ್ಲ, ಇಂಥ ಕುಂಟು ನೆಪಗಳಿಂದ ಬಚ್ಚಿಟ್ಟಿದೆಯಾ ರಕ್ಷಣೆಯನ್ನು? ಸ್ವಾಮಿ ತಿರುಗಿ ಬರುವಾಗ ಏನು ಉತ್ತರ ಕೊಡ್ತೀಯ? ಎಲಿಯನು ದೇವರಿಗೋಸ್ಕರ ನಿಷ್ಠುರವಾದಂಥ ಕೆಲಸಗಳನ್ನು ಮಾಡ್ದ, ದೇಶಗಳನ್ನು ಅಲ್ಲೋಲ ಕಲ್ಲೋಲ ಮಾಡ್ದ. ಅವನಿಗಿಂತಲೂ ಹೆಚ್ಚಾಗಿ ಅವನ ಶಿಷ್ಯನಾದಂಥ ಎಲೀಷಾ ಅದ್ಭುತಗಳ ಕಾರಣ ದೇವರಿಗೋಸ್ಕರ ಮಾಡ್ದ. ರಾಜರನ್ನು ಹುರಿದುಂಬಿಸಿದ, ರಾಜರನ್ನು ಎಚ್ಚರಿಸಿದ, ರಾಜರನ್ನು ಪ್ರೋತ್ಸಾಹಪಡಿಸಿದ. ದೇವರ ರಾಜ್ಯ ವಿಸ್ತರಣೆ ಮಾಡೋದಕ್ಕೋಸ್ಕರ ಹೆಚ್ಚು ಕಡಿಮೆ 50 ವರ್ಷ ಕಾಲ. ಪ್ರಿಯ ದೇವಜನರೇ, ನಾವುಗಳು ಏನು ಮಾಡ್ತಾ ಇದ್ದೀವಿ? ನಿನ್ನ ರಕ್ಷಣೆ ಹಾಳಾಗಬಾರ್ದು. ದೇವರು ನೀನು ಕೊಟ್ಟಂಥ ರಕ್ಷಣೆ ನಿನ್ನೊಡನೆ ಅದು ಅಂತ್ಯವಾಗಬಾರ್ದು. ಅದನ್ನು ವಿನಿಯೋಗಿಸು. ಸ್ವಾಮಿ ಹೇಳು, ಸ್ವಾಮಿ ಸಾವಾದರೆ ಅದು ಮೇಲು, ಬದುಕಿದರೆ ಅದು ನಿನಗೋಸ್ಕರ ಸ್ವಾಮಿ, ಸತ್ತರದ ನನಗೆ ಲಾಭ. ನಿನಗೋಸ್ಕರ ಸಾಯೋದಕ್ಕೆ ನಾನು ಸಿದ್ಧಳಾಗಿದ್ದೀನಿ ಸ್ವಾಮಿ, ನಿನಗೋಸ್ಕರ ನಾನು ಸಾಯೋದಕ್ಕೆ ಸಿದ್ಧನಾಗಿದ್ದೀನಿ ಸ್ವಾಮಿ. ಕಣ್ಣೀರು, ಹಿಂಸೆ, ದುಃಖ, ಅಪಮಾನ, ಅಪಹಾಸ್ಯ, ಕುಚೋದ್ಯ ಮಾತುಗಳು
ಏನೇ ಬಂದರೂ ಪರವಾಗಿಲ್ಲ ಸ್ವಾಮಿ, ನಿನ್ನನ್ನು ಕೊಟ್ಟಂಥ ರಕ್ಷಣೆಯನ್ನು ವಿನಿಯೋಗಿಸ್ತೇನೆ. ನಿನ್ನ ರಾಜ್ಯ ವಿಸ್ತರಣೆಗೋಸ್ಕರ ನಾನು ಇವತ್ತಿನಿಂದ ಕೆಲಸ ಮಾಡ್ತೇನೆ ಸ್ವಾಮಿ. ನೀನು ಹೇಳಿದ್ದಿ, ನನ್ನನ್ನು ನಂಬುವವನು ನಾನು ಮಾಡಿದಂಥ ಮಹತ್ ಕಾರ್ಯಗಳನ್ನು ತಾನೂ ಮಾಡ್ತಾನೆ, ಮತ್ತು 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 ಅದಕ್ಕಿಂತಲೂ ಹೆಚ್ಚಾದ ಕಾರ್ಯಗಳನ್ನು ಮಾಡ್ತಾನೆ ಹೇಳಿದ್ದಿ ಸ್ವಾಮಿ. ಅಯ್ಯ, ನಾನಿದ್ದೀನಿ ಸ್ವಾಮಿ, ಇಲ್ಲಿ ನಿನ್ನ ಪಕ್ಷವಾಗಿ ನಿಲ್ಲೋದಕ್ಕೆ ನಾನಿದ್ದೀನಿ ಸ್ವಾಮಿ. ಇಷ್ಟು ದಿವಸ ನಾನು ಅಂಜುಬುರುಕಳಾದೆ. ನನ್ನ ಬಗ್ಗೆ ನನಗೆ ಅನುಮಾನ ಇತ್ತು, ನನ್ನ ಬಗ್ಗೆ ನನಗೆ ಭಯ ಇತ್ತು, ನನ್ನ ಬಗ್ಗೆ ನನಗೇ ಡೌಟ್ ಇತ್ತು ಸ್ವಾಮಿ. ನಾನು ಓದು ನೋಡಲ್ಲ, ನಾನು ಯಾವ ರೀತಿ ಕಾಣ್ತೀನಿ ನೋಡಲ್ಲ, ನಾನು ಎಲ್ಲಿಂದ ಬಂದೀನಿ ನೋಡಲ್ಲ ಸ್ವಾಮಿ. ನಾನು ಏನಾಗಿದ್ದೀನಿ ನೋಡಲ್ಲ ಸ್ವಾಮಿ. ನನ್ನನ್ನು ಮಾತ್ರ ನೀನು ನೋಡುವಂಥ ದೇವರಾಗಿದ್ದೆ. ಈಗೋ ನಾನಿದ್ದೇನೆ ಸ್ವಾಮಿ, ನನ್ನ ಉಪಯೋಗಿಸು. ಈಗೋ ನಾನಿದ್ದೇನೆ ಸ್ವಾಮಿ, ನನ್ನ ಉಪಯೋಗಿಸು. ದೇವರಿಗೋಸ್ಕರ ತೀರ್ಮಾನ ಮಾಡ್ತೀಯ. ದೇವರಿನ ತೀರ್ಮಾನವನ್ನು ಆತನ ಗೌರವಿಸ್ತಾನೆ. ಆ ತೀರ್ಮಾನ ನಿನ್ನ ಜೀವನದಲ್ಲಿ ಕಾರ್ಯ ಮಾಡುತ್ತೆ. ಎಲೀಷನು ತನ್ನ ಕರೆಯುವಿಕೆಯನ್ನು ಬಹಳ ವಿಜೃಂಭಣೆಯಿಂದ ಲೋಕಕ್ಕೆಲ್ಲ ಸಾರಿ ದೇವರ ಕಾರ್ಯಕ್ಕೆ ಹೋದ. ದೇವರವನ್ನ ಪಕ್ಷವಾಗಿ ನಿಂತುಕೊಂಡು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ. ಯೇಸು ಸ್ವಾಮಿಯ ಬಟ್ಟೆಯನ್ನು ಮುಟ್ಟಿದವರು ಸ್ವಸ್ಥವಾದರು. ಮುಂದೆ ನಾವು ನೋಡುವಾಗ ಪೇತ್ರನ ನೆರಳು ಬಿದ್ದವರು ಸಹ ಸ್ವಸ್ಥರಾದಂತೆ. ಯೇಸು ಸ್ವಾಮಿಗಿಂತಲೂ ಅದ್ಭುತ ಕಾರ್ಯಗಳನ್ನು ಮಾಡೋದಕ್ಕೆ ಸ್ವಾಮಿ ಪೇತ್ರನ್ನು ಉಪಯೋಗಿಸ್ಕೊಂಡ. ನಿನ್ನನ್ನು ನನ್ನ ಸಹ ಸ್ವಾಮಿ ಇನ್ನೂ ಅನೇಕ ಮಹತ್ ಕಾರ್ಯಗಳಿಗೋಸ್ಕರ ಉಪಯೋಗಿಸ್ಕೊಳ್ತಾನೆ. ರೆಡಿಯಾಗಿರು, ತೀರ್ಮಾನ ಮಾಡು. ಸ್ತೋತ್ರ ಸ್ವಾಮಿ. ಅಯ್ಯ, ಇಲ್ಲಿವರೆಗೂ ನೀನು ನಿನ್ನದಾದಂಥ ರೀತಿಯಲ್ಲಿ ನಮ್ಮೊಟ್ಟಿಗೆ ಮಾತನಾಡಿದ್ದೆ. ನೀನು ಮಾಡಿದಂಥ ಕಾರ್ಯಗಳು ಮತ್ತು ಅದಕ್ಕಿಂತಲೂ ಮಹತ್ತಾದ ಕಾರ್ಯಗಳನ್ನು ಮಾಡಲಿಕ್ಕೆ ನೀನು ನಮ್ಮನ್ನು ಉಪಯೋಗಿಸ್ಕೊಳ್ತೀವಿ. ಅದಕ್ಕಾಗಿ ಸ್ತೋತ್ರ. ನಾವು ಹೃದಯದಲ್ಲಿ ಮಾಡಿದಂಥ ತೀರ್ಮಾನ ನಿನಗೆ ಸ್ಪಷ್ಟವಾಗಿ ಗೋಚರಿಸಿದೆ ಸ್ವಾಮಿ. ಅದನ್ನು ನೀನು ಬಲಪಡಿಸುವಂಥ ವ್ಯಕ್ತಿಯಾಗಿದ್ದಿ, ದೇವರಾಗಿದ್ದಿ. ಅದನ್ನು ದೃಢಪಡಿಸುವಂಥ ದೇವರಾಗಿದೆ. ಅದಕ್ಕಾಗಿ ಸ್ತೋತ್ರ. ನಿನಗೆಲ್ಲ ಘನಮಾನ ಮಹಿಮೆ ಸಲ್ಲಿಸ್ತೇವೆ, ಯಾಕೆ ನೀನೊಬ್ಬನು ಯೋಗ್ಯನು. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೇನ್, ಆಮೇನ್. ప్రార్థన. సర్వశక్తిమంతుడైన మా తండ్రి, జీవము కలిగిన యేసు ప్రభువ, పరిశుద్ధుడానికి స్తోత్రం. ఇక దినాన్ని బట్టి నీకు కృతజ్ఞతాస్తుతి మేము చెల్లించుకుంటున్నాం. ఈ పునరుత్థాన దినమందు దేవాన్ని పాద సన్నిధులు ఇలాగ చేరి మిమ్మల్ని స్తుతించి ఆరాధించి గొప్ప కృపనిచ్చినందుకు నీకు స్తోత్రం. నీ సేవకుని ప్రభువాన్ని ఆత్మతో అభిషేకించి నీ వాక్య భాగం ద్వారా మీరు మాట్లాడిన ప్రతి మాటను బట్టి కూడా నీకు కృతజ్ఞతాస్తుతి మేము చెల్లించుకుంటున్నాం. వాక్యం విత్తబడింది నాయన, అది ప్రభువ మంచి నేలలో విత్తబడిన విత్తనముగా, అది నూరంతలమైన ఆత్మ సంబంధమైన ఫలాలు ఇచ్చే విత్తనముగా అది మా హృదయాల్లో మీరు మార్చమని అడుగుతుంటున్నాం నాయన. అలాగే నీ మహిమగణ పరిచర్య కొరకు సమర్పించబడిన కానుకలను బట్టి నీకు స్తోత్రం. సమర్పించిన బిడ్డలను, కుటుంబాలను దీవించండి. అలాగే చెప్పబడిన ప్రతి ప్రార్థన విజ్ఞాపనను బట్టి కూడా నీకు స్తోత్రం. ప్రతి ప్రార్థన విజ్ఞాపనలో కూడా దేవా మీరు తోడుగా ఉండండి. అలాగే నా తండ్రి స్వామి, ఈ వారంలో బర్త్డేలు, వివాహ దినాలు అందరూ జరుపుకోబోతున్నారో వారిని, వారి కుటుంబాలను కూడా మీరు దీవించమని అడుగుతుంటున్నాం తండ్రి. ప్రభు, మా యొక్క సంఘము కొరకు నేను ప్రార్థిస్తున్నాను. సంఘంలో ప్రతి చిన్న బిడ్డల కొరకు, పెద్దలందరి కొరకు నేను ప్రార్థిస్తున్నాను. అలాగే నా తండ్రి, ఎగ్జామ్స్ స్టార్ట్ అవుతున్నాయి ప్రభు, స్టార్ట్ అయినాయినా ఎగ్జామ్ కొరకు బిడ్డలు సిద్ధపడుతుంటున్నారు తండ్రి. ప్రతి ఒక్కరికి కావలసిన మంచి జ్ఞానాన్ని దయచేయండి. మీలో ఎవరికైనా జ్ఞానము కొదవలంటైతే నన్ను అడగమని సెలవిచ్చినావు. మా బిడ్డల పక్షముగా, సంఘముగా మేము అడుగుతుంటున్నాము నాయన. చక్కని జ్ఞానాన్ని దయచేయండి. ఎగ్జామ్స్ కొరకు సిద్ధపరచండి. మా బిడ్డలందరూ కూడా మంచిగా ఎగ్జామ్స్ అన్నీ చక్కగా రాసి మంచి మార్కులతో పాస్ అయ్యేందుకు కూడా నీ కృప చూపించమని అడుగుతుంటున్నాం తండ్రి. నీకు స్తోత్రాలు. అలాగే ప్రభా, యూట్యూబ్ ద్వారానైనా ఎందరైతే ప్రభా ఇక వాక్య పరిచర్య వింటున్నారో వారిని, వారి కుటుంబాలను కూడా మీరు దీవించమని అడుగుతుంటున్నాం. చేరి వచ్చిన బిడ్డలందరి కొరకు నేను ప్రార్థిస్తున్నాను ఆయన. పేరు పేరును దీవించండి, వ్యక్తిగతంగా ఆశీర్వదించండి, వారి కుటుంబాలను దీవించి దేవా. ఎవరైనా బలహీనం చేత, అనారోగ్యం చేత ఉన్నట్లయితే అలాంటి వారిని మీరు తాకండి. వారికి కావాల్సిన సంపూర్ణమైన ఆరోగ్యం దయచేయండి, అద్భుతం జరిగించండి, స్వస్థతను దయచేయండి నాయన. నీకు స్తోత్రాలు తండ్రి. మేమందరం కూడా తిరిగి మా గృహాలు వెళుతుండగా దేవాని సన్నిధి మాకు తోడుగా రానియండి ప్రభువా. మేమందరూ కూడా తండ్రి క్షేమకరంగా మా గృహాలకు చేరి నిన్ను ఘనపరచు కృప దయచేయమని అడుగుతుంటాం
వేడుకుంటున్నాం. అలాగే నా తండ్రి జరగబోయే 3వ ఆరాధనలు కూడా పరిశుద్ధాత్మని మీరుతో నడిపించమని మమ్మలను, మా కుటుంబాలను, మా సంఘమును మీ చేతులకు అప్పగించుకుంటూ యేసుక్రీస్తు నామములో ప్రార్థించి వేడుకొనుచున్నాము తండ్రి. ఆమేన్. తండ్రి అయిన దేవుని యొక్క ప్రేమయు, యేసుక్రీస్తు యొక్క కృప, పరిశుద్ధాత్మిక సహవాసము చేరి వచ్చిన మనందరికీ, మన కుటుంబములకును, మన సంఘమంతటికి, సకల పరిశుద్ధులకును, యూట్యూబ్ ద్వారా వాక్యపరిచిన బిడ్డలందరికీ, వారి కుటుంబములకును సదాకాలము తోడై ఉండును గాక. ఆమేన్.